ಸಿರಿ ನಿನಗ ಸಾಯ್ತನ ಮಾರಿ ನೀವು ಸಾಯ್ತನ. ಯಾಕಂದ್ರೆ ನೀ ಹೊಳ್ಳಿ ಸಾತ್ತ ಸಾತ್ತ ಹುಟ್ಟಿ ಬಂದ್ರು ಹೌದ್ ಹೌದ. ನೀನ ಪಾವರ್ ಇದ್ರ ಮಾಡಿ ತೋರಸ ಮುಂದಿನ ಸಂದ್ರೆ ಹಿಂಗ ನನಗ ಹಿಂಗ್ ಹಿಂಗ್ ಮಾಡಿ ನೀವು ಹೊಸರು 3 ಮಂದಿ ಕೂಡಿ ಎದಕ್ ಮಾಡಾಕತಿ ಕಡಬಡ್ಬೇಕ್ರಿ ಹಂಗ ಉಸುಕನ್ಯಾಗ ಉಚ್ಚಿ ಹೋದ ಉಂಡಿ ಕಟ್ಟಿದಂಗ. ಹೌದ್ 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 ಹೌದ್. ನಿನ್ನ ಮಗಳ ಗಡಿಗೆ ಹೊಡೆದು ಹೋದಿತ್ತು ಹುಡುಗನ ಕೈಯಾಗ. ಇದನ್ನು ಹೊಕ್ಕದಿಂದ ಆಹಾರಕ್ಕ ನನಗೆ ಮಾಡ್ತಾರ. ನೋಡಿ ಬಿರ್ಸಲ ಸಾಲ ಬಿಡಬೇಡಕ್ಕಿನ್ನ. ಹರೇ ಹರ ಗಾಂಡಗವಾದ ಕಕ್ಕಿಗರ ಪತಿಗೆ ವಾದ ಕಕ್ಕಿಗರ ತೆಲ್ಲ ಚದುರನ್ನ ಬಿಟ್ಟ ಹುಡುಗಿ ಹಾದರಕ ಪದರ ಹಾಸೋನಾರಿಯ ವಿದ್ಯಾ ಸುಂದರನ್ನ ಬಿಟ್ಟ ಹಾದರಕ ಪದರ ಹಾಸೋನಾರಿಯ ರಾಣಿಯ ಬೆರತಿಲ್ಲ ಸಿರಸ ವಹಿಸಿ ಸೇವಕ ಸರ ಸಿರಸ ವಹಿಸಿ ಸೇವಕ ಸರದಿಲ್ಲ ಮಂಗಳ ಸ್ತೋತ್ರ ಇರದ ಮಂಗಳ ಆರೋಗ್ಯ ಮಾಡುವ ಹುಡುಗಿ ಕೇಳ ಮಾಡುವ ಚಲ್ಲ ಹುಡುಗಿ ಮಂಗಳ ಸ್ತೋತ್ರ ಇಲ್ಲದ ಮಂಗಳ ಆರೋಗ್ಯ ಮಾಡುವ ಓರ್ವೇಗಲ್ಲ ದೇವರ ಮೂರ್ತ್ಯಲ್ಲ ಡಾನ್ ವಿಲದ ಮಣಿಯ ಧರ್ಮೇಟ ಸ್ವರ ಡಾನ್ ವಿಲದ ಮಣಿಯ ಧರ್ಮೇಟ ಸ್ವರ ಚಲ್ಲ ಅಲ್ಲೇದು ಅಂದ ಇಲ್ಲೇದು ಅಂದ ಹಾಡ ಕಲ್ಕೊಂಡ ಕಾಗ್ಯಾಳ ಮೂಲ ಬಂದ ಈಕಿ ಉಪ್ಪಿಟ ಕಾಗ್ಯಾಳ ಮೂಲ ವಿದ್ಯಾ ಅಲ್ಲೇದು ಅಂದ ಇಲ್ಲೇದು ಅಂದ ಪದ್ಯ ಕಲ್ಕೊಂಡ ಬಂದ ಕಾಗ್ಯಾಳ ಮೂಲ ಬಂದ ಈಕಿ ಊಟಕ ಆಗ್ಯಾಳ ಮೂಲ ಇಂಗ್ಲೇಶ್ವರ ಈಶಾನ ಭರತಿಲ ಶಿರಸ ವಹಿಸಿ ಸೇವಕ ಸರ
ಏನ್ ಹೇಳ್ತಾಳ ಹುಡುಗಿ ಏನೇನ್ ಹೇಳ್ತಾ ಕಚ್ಬಿಚ್ಚಿ ಕಚ್ಬಿಚ್ಚಿ ಬಾಳ ಚಂದ ಪುರಾಣ ಹೇಳಿದ್ರ ಬಾಳ ಚಂದ ವಿಷಯ ಮಾತಾಡಿದ್ರ ಬಾಳ ಗಣ ಪಂಡಿತರಂಗ ಮಾತಾಡ್ತಾಳ ತಮ್ಮ ಬರೇ ಫೋಟೋ ಚಂದ ಒಳಗ್ ಏನು ಇಲ್ಲ ಇದ್ರಾಗ ನಿನ್ನ ನೋಡಾಕ ರಗಡ ರೂಪ ಕಾಣ್ತಿ ರಗಡ ಚಂದ ಕಾಣ್ತಿ ಕರೆ ಒಳಗ್ ಏನಾಗ್ಯದ ಸ್ವಾಮಿಗೌಡ್ರ ಒಳಗ್ ಏನಾಗ್ಯದ ಗೊರ್ಲಿ ಹತ್ತದ ಗೊರ್ಲಿ ಪ್ಲಾಸ್ಟಿಕ್ ಗೊಂಬಿ ಪ್ಲಾಸ್ಟಿಕ್ ಗೊಂಬಿ ಹುಡುಗಿ ಹೌದೌದು ನೀ ಯಾರ ಜೋಡಿರ ಆಟ ಮಾಡ್ಬೋದು ಯಾರ ಜೋಡಿರ ಕಣಕಟ್ಟು ಮಾಡ್ಬೋದು ಈ ಕಂಬಗಿ ಹುಲಿ ಜೋಡಿ ಮಾಡ್ಬೇಕಾದ್ರ ಮಗಳ ನಿನ್ನ ಪಡಿಕೆ ಟಾರತತಿ ಹುಡುಗನ ಕೈಯಾಗ ಇವ್ರು ಸ್ವಾಮಿಗಳು ಹೇಳ್ತಾರ ನಾಳೆ ಹೇಳಿ ಕೇಳಿ ಹೇಳ್ತಾರ ವಾರ್ನಿಂಗ್ ಕರಾರ ಕಂಡೀಷನ್ ಬಿಡು ಬಿಡ ನಾ ಎಲ್ಲಿ ಯಾವಾರ ಮಾತಾಡ್ತಾನೋ ನೀ ಎಲ್ಲಿ ಯಾವಾರ ಮಾತಾಡ್ತಿ ಆಕಿ ಏನೇನ್ ಮಾತಾಡ್ತಾಳ ಆಕಿಗೆ ತಿಳಿವಲ್ದು ವಿದ್ಯಾ ನನಗ ನಿನಗ ಬಾಳ ಅಜಗಜಾಂತರ ಪರಕದ ನನಗ ನಿನಗ ಬಹಳ ವ್ಯತ್ಯಾಸದ ಹೌದೌದು ಅದಕ್ಕಾಗಿ ಹುಡುಗಿ ಎಲ್ಲಿಗೆ ತಂದಾಳ ಯಾವಾರ ಮಾಸ್ತರ ಎಲ್ಲಿಗೆ ತಂದಾಳಪ್ಪ ಏನ್ ಹೇಳ್ತಾರೋ ಸುರವಿಗಿ ಸರಸ್ವತಿನ ನೆನೆಸೋ ಸುರವಿಗಿ ಸರಸ್ವತಿನ ನೆನೆಸೋ ಹೌದೌದು ತೊದಲ ನಾಲಿಗೆಯಿಂದ ಬದಲ ಆಡಿದರ ಕರುಣಿಸಿದಕ್ಕಿನ ಕರಿಸೋ ಷಡಾಕ್ಷರಿ ಮಂತ್ರ ಹಾಕಿವ ಜಪಿಸೋ ಹೌದೌದು ಷಡಾಕ್ಷರಿ ಮಂತ್ರ ಹಾಕಿವ ಜಪಿಸೋ ಅಕ್ಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಖಂಡಾನ ಕೈಲಾಸೋ ಅಂತ ಇಲ್ಲಿಗೆ ತಂದಿಟ್ಟಾಳ ಇಲ್ಲಿಗೆ ತಂದಾಳಲ್ಲ ಗುರುಗಳು ನೀವು ಪಂಡಿತರದಿರಿ ಶಾಸ್ತ್ರಿಗಳದ್ರಿ ಗವಾಯಿಗಳದ್ರಿ ಶಾಸ್ತ್ರ ಮಂತ್ರಗಳು ಯಾರು ರೀ ಷಡಾಕ್ಷರಿ ಮಾತ್ರ ಎಲ್ಲಿಂದ ಹುಟ್ಟ್ಯಾದ ಬೆತ್ತಗ ನೆನಪಿರಿ ಎಲ್ಲಿಂದ ತಾನು ಎಲ್ಲಿ ಹೇಳಕತಿ ಬಿಡಬ್ಯಾಡಿಕಿನ ಮತ್ತೆ ಇದು ಅಲ್ಲದ ಬ್ರಹ್ಮ ವಿಷ್ಣು ಮಹೇಶ್ವರ ಗಾಯನ ಮಾಡೋದು ಕಂಡು ಓಡಿ ಹೋದ್ರತ್ ಈಕಿ ಓಡಿ ಹೋದ್ಲಲ್ಲ ಈಗ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವಾರ ಇರ್ಲಿ 10 ಮಂದಿ ಅವ್ರ ನೀವ ತೂಕ ತೆಗಿರಿ ಈಗ ಗಾಯನ ಮಾಡಾಕ ನಿಂತಾನೆ ಯಾವ ಕಂಬಗಿ ಹುಡುಗ ಅಂಜಿಕೆರಿಂದ ಹಾಕಿ ಓಡಿ ಹೋದಳ ನಾ ಓಡಿ ಹೋದನ್ರಿ ಇವ್ರೆಲ್ಲಾ ಬಿಟ್ರಕ್ಕಿನ ಮತ್ತ ಆಕಿ ಹಾಡುತನ ಸಖಿ ಹಾಡುತನ ಪದ ಹಾಡುತನ ಒಂದು ಚೌಕ ಪದ ಆಗುತನ ಕೂತನ ಕುಂದ್ರಬೇಕಾಗಿತ್ತಲ್ಲ ಮತ್ತ ಬರೀ ನಾ ಮೊದಲು ಮಾಡೋ ಹೊತ್ನಾಗ ನನ್ನ ಡಪ್ಪಿನ ಮಾತ್ರ ಕೇಳಿ ಲಯ ಮಾಡೋದು ನೋಡಿ ಅಂಜಿ ಓಡಿ ಅಂದ್ರ ನೀ ಹೆಂಗ ದೊಡ್ಡ ಕೇಕಿ ಚಿಮಣಿ ಮುಗಿಡಕಿನ ಎಲ್ಲಿ ತಂದ ಗಂಟ ಹಾಕಿದ್ರಪ್ಪ ಇದು ಬಾಳ ಏನ್ರಿ ಗುರುಗಳು ನಿನ್ನೆರ ತಂದ ಬ್ಯಾರಲ್ ಹಾಕಿದ್ರಿ ಇವತ್ತರ ತಂದ ಸುಟ್ಟು ಬಿಡಿ ಹಾಕಿರಿ ಏನ್ ತೆಗದ್ರಿ ಇದನ್ನ ಏಕಿನ ನೆಗ್ಗ ತೆಗಿತನ ನೆಗ್ಗ ಮಗಳ ಏನ್ರ ತಿಳ್ಕೊಂಡಿ ನೀನ ಪಾತಾಳಕ ತುಳು ಹೋಗ್ತಾನ ಇಲ್ಲಿ ಐರ ಸಂಘ ಗ್ರಾಮದಾಗ ಅದಕ್ಕಾಗಿ ನೋಡ ಮಾಸ್ತರ ಏನ್ ಹೇಳ್ತಾಳ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿನ ಕೂಸು ಮಾಡ್ಯಾಳ ನೋಡ್ರಿ ಇವ್ರವು ಕೂಸು ಮಾಡ್ಯಾಳ ಹೆಂಗ ಮಾಡ್ಯಾಳ ಹೊಸ ಪ್ಯಾಲಿ ನಿನಗ ತಿಳಿದ್ರ ಮಾತಾಡೋ ತಿಳಿಲಿಕ್ಕ ನನಗೆ ಕೇಳ ಮಹಾಪತಿವರ್ತಿ ಆಗಿದ್ರು ಯಾರೋ ಅನುಸೂಯ ಇದ್ದಲ್ಲ ಅನುಸೂಯ ದಿನಂಪ್ರತಿ ಏನ್ ಮಾಡ್ತಿದ್ಳು ಗಂಡನ ಸೇವಾ ಮಾಡ್ತಿಳು ಗಂಡನ ಪೂಜೆ ಮಾಡ್ತಿಳು ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನಿಂದ ಸರ್ವಸ್ವ ಅಂತ ಹೇಳ್ಯಾಳ ಯಾವಕ್ಕಿ ಒತ್ತಿ ನಿಮ್ಮವ್ವ ಅನುಸೂಯ ಹೇಳ್ಯಾಳ ಅನುಸೂಯ ಗಂಡ ಪೂಜೆ ಮಾಡ್ತಾಳ ಹಿರಿಯಾರ ಈಕೇನ್ ಹೇಳಕತ್ಯಾಡ್ರಿ ಮಶಿಬ್ನಾಳ ಅನುಸೂಯ ಈಕಿನ ನೀರ್ ಹೊಡೆದಾಳ ತಂದು ಯಾಕ ತೊಗಲ ಸುಲಿ ಅಂದಿ ನಮಗಳ ಸರಿ ಇಲ್ಲಿ ನಮ್ಮ ಕಾಕ ಇಲ್ಲಾಬ ಕೂತಾನ ಅವ ಆಕಿ ಅಪ್ಪ ನೆಗ್ಗ ತೆಗಿತ ನಿಮ್ಮ ಅಪ್ಪಂದು ನಿಂದು ಕೂಡ ನೆಗ್ಗ ತೆಗೆದು ಹೋಗ್ನ ಐರ ಸಂಘ ಗ್ರಾಮದಾಗ ಏನ್ರ ತಿಳ್ಕೊಂಡಿ ನಮಗಳ 4 ವರ್ಷ ಬಂದ್ರ ನನಗ ಸಪೋರ್ಟ್ ಮಾಡ್ತಾರೆ ಅದ ನಿನಗ ತೆಗೆದ ಕೂದ ಕನಸನ್ಯಾಗಿಂದ ಮನಸ್ಸಿನಾಗಿಂದ ಇಲ್ಲಿ ದೈವದವ್ರಂದ್ರ ಹೆಂಗಪ್ಪ ಅಂದ್ರ ಕೋರ್ಟ್ನಾಗ ಒಂದು ಜಜ್ಮೆಂಟ್ ಕೊಡೋ ಅಂತ ಅಧಿಕಾರಿಗಳು ಇದ್ದಂಗದಾರ ಇಲ್ಲಿ ಯಾವ್ದು ಸುಳ್ಳದ ಯಾವ್ದು ಗೊಳ್ಳದ ಯಾವ್ದು ಪುರಾಣದ ಯಾವ್ದು ಅಸತ್ಯದ ಯಾವ್ದು ಸತ್ಯದ ಇವ್ರು ಕಾಟ ಮಾಡ್ತಾರ ಇಲ್ಲಿ ಕಾಟ ಮಾಡಾಕ ಕೂತಾರ ಎಲ್ಲ ನನ್ನ ತಾಯಿ ತಂದಿ ಬಳಗದವ್ರು ಕೂತಾರ ಹುಡುಗಿ ನಿನಗ ಪೈಲೆ ಪ್ರಥಮದಾಗ ಒಂದು ಯಾವಾರ ಹೇಳಿನಿ ಐರ ಸಂಘ ಗ್ರಾಮ ಅಂದ್ರ ಇಂಡಿ ತಾಲೂಕದಾಗ ಪ್ರಸಿದ್ಧವಾದಂತ ಊರದ ಇಲ್ಲಿ ಹೂ ಮಾರು ಊರೊಳಗ ಹುಲ್ಲು ಮಾರಬೇಡ ತಿಳಿನಿಲ್ರಿ ಹಿರಿಯಾರ ಹೇಳಿರ್ಲ ಹುಲ್ಲು ಮಾರ್ಲಕತ್ತ ಮತ್ತ ಬಾಂಧಿಕೆಯಿಂದ ಅದನ್ನ ಬಗಳ್ತಾಳ ಅಂದ್ರ ಮತ್ತ ಈಗ ಚೂ ಬಿಡ್ಲೇನೇನ್ರಿ ನೀವು ಚೂ ಅಂದ್ರ ಬ್ಯಾರೆ ತಿಳ್ಕೊಂಡಿರಿ ಮತ್ತ ಚೂ ಬ್ಯಾರೆ ಹಾಕದ ನಾ ಮಾತಾಡೋ ಮಾತುಗಳು ಬಹಳ ಪಾಯಿಂಟ್ ಇರ್ತಾವ ಯಾಕಂದ್ರ ಮಾಸ್ತರ ಇರ್ಲಿ ತಂಗಿ ಈಗ ಶಾಸ್ತ್ರಕ್ಕೆ ಬರ್ತಾನ ನೇರವಾಗಿ ಅನುಸೂಯ ಹೇಳಪ್ಪ ಈಗ ಅನುಸೂಯ ಏನ್ ಮಾಡ್ತಿದ್ಳು ನಮ್ಮ ಅಪ್ಪಣದಿಂದ ಏನಾಗ್ಯಾಳ ಮೋಕ್ಷ ಹೊಂದ್ಯಾಳ ಮುಕ್ತಿ ಹೊಂದ್ಯಾಳ ಭಕ್ತಿ ಹೊಂದ್ಯಾಳ ದಿನಂಪ್ರತಿ ಏನ್ ಮಾಡ್ತಿದ್ಳು ಯಾವ ಅತ್ರಿ ಮಹಾಋಷಿ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಇದ್ದ ಏನ್ ಮಾಡ್ತಾಳ ಅತ್ರಿ ಮಹಾಋಷಿ ಅಂದ್ರ ಹೆಂಗ್ರಿ ಸಪ್ತ ಋಷಿ ಒಳಗ ಒಬ್ಬ ದೊಡ್ಡ ಋಷಿ ಇದ್ದ ಮಹಾ ದೊಡ್ಡ ಶಕ್ತಿ ಇರ್ತಕ್ಕಂತ ಅತ್ರಿ ಮಹಾಋಷಿ ಏನ್ ಮಾಡ್ತಿದಪ್ಪ ಅಂದ್ರ ಅವಾಗ ಹಿಂದಾಗೋದು ಮುಂದಾಗೋದು ಎಲ್ಲಾ ತರ ಗುರುತಾಗ್ತಿತ್ತು ನಿನ್ನಂತ ಕತ್ತಿದ್ದಿಲ್ಲ ಅವಾಗ ಅತ್ರಿ ಮಹಾಋಷಿಗೆ ಅಂತ ಸಿದ್ಧಿ ಸಾಧನ ಮಾಡಿದ ಅಂತ ಪರಮಾತ್ಮನ ದರೆಗಳಿಶಾನ ಸಾಕ್ಷಾತ್ ಕೈಲಾಸದಿಂದ ಅವಾಗ ಇವ್ರು ರವು ಏನ್ ಮಾಡಿದ್ರ ಗೊತ್ತೇನ್ರಿ ಏನ್ ಮಾಡ್ತಾಳಪ್ಪ ಅವಾಗ ದಿನಂಪ್ರತಿ ಏನ್ ಮಾಡ್ತಿದ್ಳು ಎದ್ದು ಕೂಡ್ಲೇನ 24 ತಾಸು ಏನ್ ಮಾಡ್ತಿದ್ರು ನಮ್ಮ ಅಪ್ಪನ ಸೇವಾ ಮಾಡ್ತಿದ್ರು ಪಾದ ಸೇವಾ ತೊಳಿತಿದ್ಲು ದಿನಂಪ್ರತಿ ಪಾದ ಸೇವವನ್ನ ಮಾಡಿ ಪಾದವನ್ನ
ತೊಳೆದ ಕೇರಿಂದ ನೀರವನ್ನ ತಗೊಂಡ ಕೇರಿಂದ ಸೇವನೆ ಮಾಡಿ ಕುಡಿದು ಹಾ 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 ಮಣಿ ತುಂಬಾ ಶಿಂಬಿಡಿಸ್ತಿದ್ಳು ಮಣಿ ತುಂಬಾ ಮನೆ ತುಂಬಾ ಸಿಂಹ ಏ ಮಶಿಬನಾಳ ಹುಡುಗಿ ಹಾ ಹಾ ನಿಮ್ಮ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹೌದೌದು ನಿಮ್ಮ ಅವ್ವಾರಿಗೆ ಬೆಂಕಿ ಗಿಂಕಿ ಹತ್ತಿತ್ತನ ಹಾ ಅವ್ರ ಪಾದ ತೊಳಿಬೇಕಾಗಿತ್ತಲ್ಲ ನಿಮ್ಮ ಅವ್ವಾದ ನೀ ತೊಳಿಬೇಕಾಗಿತ್ತ ಹೌದೌದು ಮತ್ ಈ ಕಂಬಗಿ ಸುರೇಶ್ ಅಂದ ಯಾಕೆ ತೊಳೆದೆ ಏ ಪಿತ್ಗಣಿ ಪೀರಿ ಎಲ್ಲಿ ಹೋದ್ಲಕ್ಕಿ ಚಾ ಕುಡಕ್ ಹೋಗ್ಯಾಳು ಚಾ ಕುಡ್ಯಾಕ ಏ ಕಾಕ ನಿನ್ನ ಮಗಳನ್ನ ಕಾಯಿ ಇವತ್ತು ಓಡಿಗಿಡಿ ಹೋದಾಳ ಯಾಕಾಡ್ರ ಒಟ್ಟ ನೀ ಓಡಿ ಹೋದಾಳ ಅಂದ್ರ ನೀ ತಪ್ಪು ತಿಳ್ಕೊಂಡಿ ಅಂದ್ರ ಏನು ಹೋಗಿಗ್ಯಾಳ ಅಂತ ಹೇಳಕತ್ತನ ಹಾದಿ ಹಿಡ್ದ ಮಶಿಬನಾಳ ಹಾದಿ ಹಿಡ್ದ ಹೇಳಾರ್ದೆ ಹೋಗ್ಯಾಳ ಹಿಂಗ ಅದಕ್ಕಾಗಿ ಇಲ್ಲೇ ಬದಲ್ರಿ ಕಾಕ ಹೌದೌದು ಏ ಇಲ್ಲಿ ನಮ್ಮ ಪಾರ್ಟಿ ಏ ಇರ್ಲಿ ಇವೆಲ್ಲ ನಮ್ಮ ಪಾರ್ಟಿ ಅದಾವ ಈ ಕಡೆ ಎಲ್ಲ ಕೂತದು ಏ ಅವನು ಕಾಕ ಬಿರುಸೈತಿ ಗಡಿಯತ್ತ ನಾವು ಇನ್ನೇನ್ ನನ್ನ ಮಗಳಿಗೆ ಹಾಸ್ಕೊಳಂಗ್ ಕಾಣಂಗಿಲ್ಲ ಏನ್ ಮಾಡ್ತಾನ ಏನ್ ಅನ್ನಾಕತ್ತೇನ ಅವನು ಒಳಗ ಡಸಿಕೈತಿ ಹೌದೌದ ಎಲ್ಲಿ ತಂಗಿ ಏ ಅವಾಗ ಏನ್ ಮಾಡಿದ ಏನ್ ಮಾಡ್ತಾಳಪ್ಪ ಇವರು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳಿಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೈಲಾಸದಿಂದ ದರಿಗಿಳಿದು ಬಂದ್ರು ಧರೆಗಿಳು ಬಂದ್ ಏನಂತಾರ ಅವಾಗ ದರಿಗಿಳಿದ ಬಂದಕೇರಿಂದ ಏನ್ ಮಾಡಿದ್ರು ಅಲ್ಲ ಅತ್ರಿ ಮಹಾಋಷಿ ಅನುಸೂಯ ಮಹಾಪತಿವರ್ತ ಅಂತ ಹೇಳ್ತಾರ ನೋಡು ಈಕಿ ಪತಿವರ್ತ ಧರ್ಮ ಐತೇನ ಅಥವಾ ಇಲ್ಲ ಅಂತೇಳಿ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ಬಂದ್ಬಿಟ್ರು ನಮ್ಮ ತ್ರಿಮೂರ್ತಿಗಳು ಅವಾಗ ಏನಂತಾರ ಮೂರು ಮಂದಿ ಬಂದು ತ್ರಿಮೂರ್ತಿಗಳು 3 ಮಂದಿ ದರಿಗಿಳಿದು ಬಂದ್ರು ಬಂದ ಕೂಡಲೇ ಹೇಳ್ತಾನ ಅತ್ರಿ ಮಹಾಋಷಿ ಏನಂತಾರ ಅವಾಗ ಅನಸೂಯ ಯಾಕಂದ್ರ ಕೈಲಾಸದಿಂದ ಯಾವ ನಮ್ಮ ಪರಮೇಶ್ವರ ಮತ್ತು ವಿಷ್ಣು ಬ್ರಹ್ಮ 3 ಮಂದಿ ಬಂದಾರ ನಮ್ಮದ ನಶೀಬ್ ತೆರು ಕಾಲದ ನಮಗ ಇವತ್ ಏನಪ್ಪಾ ಅಂತಂದ್ರ ದೇವರು ಬಂದಾರಂದ್ರ ಅವ್ರಿಗೆ ಹೋಳಿಗೆ ವಣ್ಣ ಮಾಡಿಕೆರಿಂದ ಅನ್ನವನ್ನ ಮಾಡಿ ಅವರಿಗೆ ಅನ್ನ ಪ್ರಸಾದ ಊಟಕ್ಕೆ ಭೋಜನವನ್ನ ಮಾಡಂತ ಹೇಳಿದ ನನ್ನ ಅತ್ರಿ ಮಹಾಋಷಿ 3 ಮಂದಿ ಊಟ ಮಾಡ್ಸಿ ಅವ್ರನ್ನ 3 ಮಂದಿನ ಊಟ ಮಾಡೋ ಸಂದಾಗ ಈಕೇನಂದ್ರ ಬಹಳ ಹೌಸಿ ಆದಲ್ರಿ ಏನಂತಾರಪ್ಪ ಮತ್ತ ಬಹಳ ಹೌಸ್ ಆದ್ಲು ಊಟ ಮಾಡಿಸೋದು ಏನ್ ದೊಡ್ಡಗಾದ್ರಿ ಪತಿ ದೇವ ಅಂದ್ಲು ಅಂದ್ರು 3 ಮಂದಿ ಬಾಂಧಿಕೆಯಿಂದ ಕೂತ್ರು ಯಾರ ನನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಈಗ ಏನ್ ಮಾಡಿದ್ರು ಜಂಗಮರದಾರ ಸಾಧುಗಳದಾರ ಅಂತೇಳಿ ಇವ್ರು ರವ್ವಗ್ ತಿಳಿದಿತ್ತು ಹುಚ್ಚು ಹುಡುಗಿಗೆ ಇವ್ರು 3 ಮಂದಿ ಸಾಧು ಬಂದಾರ ಸಾಧು ಬಂದಾರ ಈಗಿಗೆ ತಿಳಿದಿತ್ತು ಅತ್ರಿ ಮಹಾಋಷಿ ಮಹಾಜ್ಞಾನಿ ಇದ್ದ ತ್ರಿಕಾಲ್ಜ್ಞಾನಿ ಇದ್ದ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಾರ ಅಂತೇಳಿ ಗುರುತಾಗಿ ಬಿಡ್ತು ನನ್ನ ತ್ರಿಕಾಲ್ಜ್ಞಾನಿ ಮನುಷ್ಯಾಗ ಅವಾಗ ಅತ್ರಿ ಮಹಾಋಷಿಗೆ ಅವಾಗ 3 ಮಂದಿ ಬಂದು ಕೇಳ್ತಾರ ಏ ಅಣಸೂಯ ನೀನು ಮಹಾಪತಿವರ್ತಿ ನೀನು ಮಹಾಪತಿವರ್ತಿ ಅಂತೇಳಿ ಜಗತ್ತು ಸಾರ್ತದ ಅದಕ್ಕಾಗಿ ನೀವು ಊಟ ನೀಡಬೇಕಾದ್ರೆ ನೀ ದಿಗಂಬರಾಗಿ ನೀಡಬೇಕಮ್ಮ ಹಿಂಗ ಊಟ ನೀಡಿದ್ರೆ ನಾವು ಹಿಂಗ ಊಟ ಮಾಡಿದ್ರೆ ನೀಡಂಗಿಲ್ಲ ಒಕ್ಕಿನ ಉಸಳಿ ಬಣ್ಣ ಮಾಡಬೇಕು ನೀನು ನಿತ್ಯ ಬತ್ತಲೆಯಾಗಿ ಊಟಕ್ಕೆ ನೀಡಿದಂದ್ರೆ ಮಾತ್ರ ಊಟ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ರು ನನ್ನ ತ್ರಿಮೂರ್ತಿಗಳು ಅವಾಗ ಏನ್ ಮಾಡ್ತಾಳೆ ಇವ್ರು ಅನಸೂಯ ಅವಾಗ ವಿದ್ಯಾಂತ್ರಿ ಒಂದ ಗಜ್ಜಿಗೆ ಟಾಕೆಸಲ್ಲ ಆತ್ರಲಿ ಅವಾಗ ಅಳ್ಳಾಕ್ ಚಾಲು ಮಾಡಿದ್ದು ಇವ್ರ ಅವ್ವಂದ್ರಿ ಇವ್ರ ಅಣಸೂಯ ಅಂತ ಏನಾತು ಯವ್ವ ಹೆಂಗ ಮಾಡ್ರಿ ಪತಿ ದೇವ ಏನು ಕುದುಬರಿಗೆ ಮಾಡಿ ಟೋಯಪ್ಪ ಮತ್ತ ಹೊತ್ತಾಗ ನೀರ ಟಾಕೆ ಬಿಗಿ ಮಾಡ್ಬೇಕಲ್ಲ ಮಾರ್ತುಲ್ ತಗೊಂಡ್ ಹೋಗಿ ಹೆಂಗ್ ಬರ್ತಾಳ ನನಗ್ ಗಿಚ್ಚಿಗಿಲಿಗಿಲ್ಲ ಇವಾಗ ಗಿಚ್ಚಿಗಿಲಿಗಿರಿ ಅತ್ ನೋಡಿ ಯಾಕೆ ತಂಗಿ ಒಟ್ಟು ಗಿಚ್ಚಿಗಿಲಿಗಿಲಿ ಸಾವಕಾಶ ಜಾರಿಗಿರಿ ಬಿದ್ದಿ ತಳಗ್ ನೋಡ್ಬೇಕು ನಿನ್ನ ಏರ್ಲಿ ಯಾಕಂದ್ರ ಮಾಸ್ತರ ತಂಗಿ ಯಾವ್ದಾದ್ರು ಮಾತಾಡ್ಬೇಕಾದ್ರನ ನನ್ನ ಗಂಡಿನ ಶಬ್ದ ಮಾತಾಡ್ಬೇಡ ಈಗ ನಮ್ಮ ಅಪ್ಪಂದ್ರ ಹೆಂಗ್ ವರ್ಣನೆ ಮಾಡಿ ಹೇಳ್ತಾನಲ್ಲ ನಿನ್ನ ಪವರ್ ಇದ್ರೆ ಹೇಳ್ ರಗಡ ಮಂದಿ ಅದಾರ ಹಿಂಗ್ ಹೇಳ್ಬೇಕಲ್ಲ ಅನುಸೂಯ ಅದಾಳ ಅಹಿಲ್ಯ ಅದಾಳ ಸೀತಾ ಅದಾಳ ಮಂಡೋದರಿ ಅದಾಳ ರಗಡ ಮಂದಿ ಪಾರ್ವತಿ ಅದಾಳ ಲಕ್ಷ್ಮಿ ಅದಾಳ ದುರ್ಗವ್ವ ಅದಾಳ ದ್ಯಾಮವ್ವ ಅದಾಳ ಕಂಟ್ಯವ್ವ ಅದಾಳ ಕರ್ಯವ್ವ ಅದಾಳ ಜಗತ್ತದ ಎಷ್ಟೋ ಮಂದಿ ದೇವರುಗಳದಾರ ಎಷ್ಟೋ ಮಂದಿ ಮಹಾಪತಿವರ್ತಿಯರ ಅದಾರ ಇವ್ರೆಲ್ಲ ಎಲ್ಲಿ ಹೋಗ್ಯಾರ ಇವರು ಹೋಗಿ ನಮ್ಮ ಅಪ್ಪನ ಬಡ್ಡ್ಯಾಗ ಡೊಗ್ಗ್ಯಾರ ಈಕ್ಯಾದ್ರು ಕಂಬಗಿ ಸುರೇಶನ ಬಡ್ಡ್ಯಾಗ ಡೊಗ್ಗ್ಯಾರ್ರಿ ಗುರುಗಳು ಈಗಿನ ಡೊಗ್ಗೆ ಬೇಕಲ್ಲ ನೀವು ತಪ್ಪು ತಿಳ್ಕೊಬಾರ್ರಿ ಗಂಡನ ಬಡ್ಡ್ಯಾಗ ಡೊಗ್ಗ್ಯಾಳ ಅಂತ ಹೇಳಕತ್ತೀನಿ ಹೌದೌದು ಮತ್ತೆ ಡೊಗ್ಗ್ಯಾಳ ಅದಕ್ಕಾಗಿ ನೋಡತಂಗಿ ಯಾವಾರ ಬಹಳ ಬಾತೈತಿ ಮಾತಂದ್ರ ಹೇಳ್ತಾಳ ಮಾತಂದ್ರ ಒಂದ್ ಗಾತದ ಮಾತಂದ್ರ ಒಂದ ಮುತ್ತದ ಮಾತಿನದಿಂದ ರಾಮಾಯಣ ಆಗ್ಯದ ಮಾತಿನದಿಂದ ಮಹಾಭಾರತ ಆಗ್ಯದ ಏ ತಂಗಿ ನೀ ಹೇಳುದೆಲ್ಲ ಪುರಾಣ ಹೇಳಾಕತ್ತಿ ಕರೆ ಹೋಗಿ ಹಿಂದ ಕೂತಿಕೇರಿ ಏನ್ ಮಾಡಾಕತ್ತಿ ಎಲ್ಲಾ ಉಪ್ಪಿನಕಾಯಿ ಟಮಾಟಿ ಸಾರ ಹಣ್ಣ ಬದನೆಕಾಯಿ ಹೋಳಿಗೆ ಹಿಂದೆ ಅಂದ್ರ ವಿದ್ಯಾ ನಿನ್ನ ಹೊಟ್ಟಿ ಕೆಡ್ತದ ಅದಕ್ಕಾಗಿ ಒಂದು ಊಟ ಮಾಡು ಒಂದು ದಾರಿಲಿ ಹೋಗತ್ತ ಪೈಲೆ ಪ್ರಥಮದಾಗ ಹೇಳಿ ನಿನಗ ನೀ ಎಲ್ಲಾರ ಜೋಡಿ ಹಾಡಿಕೆ ಮಾಡುದು ಬೇರೆ ಈ ಕಂಬಗಿ ಹುಡುಗಂದ್ರನ 3 ಲೋಕದ ಗಂಡ ಯಾವ ನನ್ನ ಅರ್ಜುನ 3 ಲೋಕದ ಗಂಡ ಯಾರ ಗಾಳಿ ಗಂಡ ಧೂಳಿ ಗಂಡ ಎಲ್ಲಾರು ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ 3 ಲೋಕದ ಗಂಡ ಯಾವ ನನ್ನ ಸದಾಶಿವ ಮುತ್ಯ ಬೆಂಕಿ ಬಬಲಾದಿ ಹೈ ಅಲ್ಲಿಂದ ಬಂದ ಹುಡುಗ ನಿನ್ನ ನೆಗ್ ತಗಿಲಿನ ಸರಿ ಒಂದಿಟ್ಟ ಸರಿ ಬರ್ಕೋಬೇಕಲ್ಲ ನಿನ್ನ
ಇರ್ಲಿ ಮಾಸ್ತರ್ ವಿಷಯ ಎಲ್ಲಿಗೆ ಬಂದದ ಎಲ್ಲಿಗೆ ಬತ್ರಪ್ಪ ಮತ್ತ ಈಗ ಅಣಸೂಯಾಗ ಬತ್ತಲೆ ಆಗಿ ಕೆರಿಂದ ಊಟಕ್ಕೆ ಬಡಸ ಅಂತ ಹೇಳಿದ್ರೆ ತ್ರಿಮೂರ್ತಿಗಳು ಹೌದು ಅವಾಗ ಏನ್ ಮಾಡ್ತಾಳ ಮತ್ತ ಅವಾಗ ಇವ್ರು ಅವಾಗ ಚಿಂತಿ ಬಿತ್ರಿ ಯಾರಿಗೆ ಅಣಸೂಯಾಗ ಚಿಂತಿ ಬಿತ್ತು ಅಣಸೂಯ ತಳ ಏ ಪತಿದೇವ ಏ ಪರಮಾತ್ಮ ಅಲ್ಲ ನನಗೆ ಅಂತ ಸಂಕಟ ತಂದಿಟ್ಟು ಪರಮಾತ್ಮ ಅಂತ ಕೇಳಿದ್ರು ಏನಂತಾಳ ಮತ್ತ ಅವಾಗ ಹೇಳ್ತಾನ ಅತ್ರಿ ಮಹರ್ಷಿ ಎತ್ತಕ ಬಹಳ ತಾಕತ್ತಿತ್ತು ಏ ಹುತ್ತವ ಅಂದವ ಇದೇ ದೊಡ್ಡ ಮಾತ ದಿನಂಪ್ರತಿ ಪರಮಾತ್ಮ ನಾಮಸ್ಮರಣೆ ಮಾಡ್ತಿ ಗಂಡನ ಸೇವಾ ಮಾಡ್ತಿ ನನ್ನಲ್ಲಿ ಅಟ್ಟ ತಾಕತ್ತದ ನನ್ನ ನೀರು ತಗೊಂಡು ಕೆಂದು ಸಿಂಬಿಡಿಸಿ ಬಿಡ ಅಂತ ಹೇಳಿಬಿಟ್ಟ ನನ್ನ ಅತ್ರಿ ಮಹರ್ಷಿ ಹೌದು ಅವಾಗ ಏನ್ ಮಾಡ್ತಾಳ ಅವಾಗ ನಮ್ಮ ಅಪ್ಪನ ಪಾದ ತೊಳೆದ ಕೆರೆಯಿಂದ ನಿಮ್ಮವು ನೀರು ಚಿಂಬಿಡಿಸಿದಾಗ 3 ಮಂದಿ ಕೂಸಾಗಿ ಬಿದ್ದಾರ ಏ ಚಂಪಾ ಕಲಿ ಹೌದೌದು ತೊಳಿಬೇಕಾಗಿತ್ತು ನಿನ್ನ ಪಾದ ನಗತಾಳಕ್ಕೆ ಗೊತ್ತೈತಿ ಹುಡುಗ ಬೆರಿಕದ ನೀವು ತಾಳಕ್ಕೆ ಇರ್ಲಿ ತಂಗಿ ಯಾಕಂದ್ರ ಒಂದ್ ಮಾತಾಡ್ಬೇಕಾದ್ರ ಪುರಾಣ ಹಿಡಿದ ಹಾಡಿಕೆ ಮಾಡ ಮತ್ತೇನ್ ಹೇಳ್ತಾಳ ಮತ್ತೇನಂತಾಳ ಪಾರ್ವತಿ ಸರಸ್ವತಿ ಲಕ್ಷ್ಮಿ ದೊಡ್ಡಕ್ಕೆ ಅಂತ ನನಗೆ ಹೇಳ್ತಿ ಏ ವಿದ್ಯಾ ನಿಮ್ಮ ಮಗುಗಳದ್ದು ಜಗದ ಬೇರೆ ಬೇರೆ ಆಗ್ಯದ ಏನಾಗ್ಯದ ಇವ್ರದು ನಿಮ್ಮ ಸರಸ್ವತಿ ಮೂಗು ಹೋಗ್ಯದ ಲಕ್ಷ್ಮಿ ತುರುಬ್ ಹೋಗ್ಯದ ಕೆಲವು ಹೆಣ್ಣು ಮಕ್ಕಳ ಕುಚ್ಚಗಳ ಹೋಗ್ಯಾವ ಮತ್ ಇವ್ರು ಎಲ್ಲಾ ಮುಕ್ಕದವ್ರು ಚಾಜಕ್ ಹೆಂಗ್ ಬರ್ತಾರ ಈ ಗುರುಗಳ ಹ್ಯಾಂಗ ನಾಮಸ್ಮರಣೆ ಮಾಡಿದ್ಲಿ ಇವ್ರನ್ನು ಅಲ್ರಿ ಈಗ ಜರ ಕಡತ ಗಾಂಡ ತೀರ್ಕೊಂಡಪ್ಪ ಅಂತಂದ್ರ ನಾ ಏನಾಗ್ತದ ಅದು ಬೋರ್ಡ್ ಇಲ್ಲದ ಬಸ್ ಆಗ್ತದ ಅದು ಏನಪ್ಪಾ ಅಂದ್ರೆ ಚಾಜದೊಳಗ ಬರಂಗಿಲ್ಲ ಈಗ ನಿಮ್ಮ ಅವುಗಳು ಎಂತಾದ ಮಾಡ್ಬೇಕಾದ್ರ ಮೂಗು ಕೊಯ್ಸ್ಕೋಬೇಕಾದ್ರೆ ಏನ ತಪ್ಪು ಮಾಡಿದ್ರಿ ನಿಮ್ಮವ್ವ ತುರ್ಬಾ ಕೊಯ್ಸ್ಕೋಬೇಕಾದ್ರೆ ಏನ ತಪ್ಪು ಮಾಡಿದ್ರ ಅದರ ಸಲುವಾಗಿ ಹಿಂಗ ನಿಮ್ಮನ್ನ ಕೋದಿಟ್ಟಾರ ಅಂತವ್ರದ್ದು ಬಂದಕ್ಕೆ ನೀ ಸ್ತೋತ್ರ ಮಾಡಾಕತ್ತಿ ಅಂದ್ರ ನಿನ್ನೇನ ಕೊಯ್ಬೇಕು ಬ್ಯಾಡ ಕೋದ್ನಂದ್ರ ರುಂಡ ಕೋದ್ನಂದ್ರ ದಗದ ಬ್ಯಾರೆ ಆಗ್ತದ ಎಲ್ಲಿ ತಂಗಿ ನಮ್ಮ ಅಪ್ಪನ ವೀರಭದ್ರನ ಆಟದ ನಿನ್ನ ಕೈಲಿ ಆಗ್ಲಾರ ಮಾತದ ನಮ್ಮ ಅಪ್ಪಗಳು ಒಂದೊಂದು ಕ್ಷಣದಾಗ ಒಂದೊಂದು ಅವತಾರ ಧಾರಣ ಮಾಡ್ಯಾರ ನಾನು ವಿಷ್ಣು ಪರಮಾತ್ಮಗ ದಶ ಅವತಾರಗಳದಾವ ಒಂದೊಂದು ಅವತಾರದಿಂದ ಒಂದೊಂದು ಅವತಾರಗಳು ಒಬ್ಬೊಬ್ಬರನ್ನ ಹೆಣ್ಮಕ್ಳನ್ನ ಮೆಟ್ಟಿಗೆ ಹಚ್ಚಾರ ನಮ್ಮ ಅಪ್ಪಗಳು ಮತ್ಸ್ಯ ಅವತಾರ ಪೂರ್ಮ ಅವತಾರ ವರಾಹ ಅವತಾರ ನರಸಿಂಹ ಅವತಾರ ಪರಶುರಾಮ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಕಲಂಕಿ ಅವತಾರ ನಮ್ಮ ಅಪ್ಪಗಳು 10 ಅವತಾರವನ್ನ ಧಾರಣ ಮಾಡ್ಯಾರ ನಿಮ್ಮ ಅವುಗಳು ಹೋಗಿ ಕೆರಿಂದ ಏನ್ ಮಾಡಿದ್ರು ಕೃಷ್ಣ ಪರಮಾತ್ಮಗ 16,000 ಹೆಂಡ್ರಿದ್ರು 8 ಮಂದಿ ಪಟ್ಟದರ್ಶಿಯರಿದ್ರು ನಿಮ್ಮ ಒಟ್ಟು ಹೆಣ್ಮಕ್ಳು ಹೋಗಿ ಎಲ್ಲಿ ಬಿದ್ದಿದ್ರು ಹೋಗಿ ನರಕಾಸುರನ ಕ್ವಾಟಿ ಒಳಗ ಹೋಗಿ ಬಿದ್ದ ಕೆರಿಂದ ಕೊಳಕಿನ್ಯಾಗ ಬಿದ್ದು ಚಿಂಗ್ 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 ನಾಡ್ತಿದ್ರು ನಿಮ್ಮ ಅವುಗಳ ಅವಾಗ ಎಲ್ಲಿ ಹೋಗಿದ್ದೆ ಚಿಮಣಿ ಮುಗಿಲಕ್ಕಿನ ತಂಗಿ ಆ ಹೊತ್ನ್ಯಾಗ ಯಾರು ಬಂದಿಲ್ಲ ನಿಮ್ಮ ಪಾರ್ವತಿ ಬಂದಿಲ್ಲ ಲಕ್ಷ್ಮಿ ಬಂದಿಲ್ಲ ಸರಸ್ವತಿ ಬಂದಿಲ್ಲ ದುರ್ಗವ್ ಬಂದಿಲ್ಲ ದ್ಯಾಮೋ ಬಂದಿಲ್ಲ ಕಂಠೇವ್ ಬಂದಿಲ್ಲ ಕರಿಯವ್ ಬಂದಿಲ್ಲ ಅವಾಗ ನಮ್ಮ ಅಪ್ಪನ ತಕ್ಕ ಮಾಡುವಂತ ತಾಕತ್ತಿತ್ತು ವಿಷ್ಣು ಪರಮಾತ್ಮ ಏನ್ ಅವತಾರ ಧಾರಣ ಮಾಡಿದ ಯಾವ ಅವತಾರ ಧಾರಣ ಮಾಡಿದ ವರಹ ಅವತಾರವನ್ನ ಧಾರಣ ಮಾಡಿದ ನಾನು ವಿಷ್ಣು ಪರಮಾತ್ಮ ವರಹ ಅವತಾರ ಅಂದ್ರ ಏನ್ರಿ ವರಹ ಅವತಾರ ಅಂದ್ರ ತಂಗಿ ಹಂದಿ ಅವತಾರ ಧಾರಣ ಮಾಡಿದ ಹಂದಿ ಅವತಾರ ಧಾರಣ ಮಾಡಿದ ಅವಾಗ ಏನ್ ಮಾಡ್ತಾನ ಮುಂದ ಹಂದಿ ಅವತಾರ ಧಾರಣ ಮಾಡಿ ಅರ್ಧ ಶರೀರ ಮಾನವದು ಅರ್ಧ ಶರೀರ ಹಂದಿದು ಅವಾಗ ವಿಷ್ಣು ಪರಮಾತ್ಮ ಒಳಗ ಹೋದ ನೋಡಿ ನರಕಾಸುರ ಕ್ವಾಟ್ಯಾಗ ನರಕಾಸುರ ಕ್ವಾಟಿ ಒಳಗ ಹೋಗಿ ನರಕಾಸುರ ದೈತ್ಯನ ಜೋಡಿ ಬಿದ್ದಾಡಿ ನರಕಾಸುರ ದೈತ್ಯನ ಹೊಡೆದ ಕೊಂದಿಕೆರಿಂದ ನಿನ್ನ ಪಡಿಕೆಗಳನ್ನು ಒಟ್ಟುತ್ರು ಸಾಲಾಗಿ ಬೆಣ್ಣ ತಗೊಂಡು ಬಂದಾನ ನನ್ನ ಜಿಂಗಿರಿ ಬಿಲ್ಲಿ ಬೆಣ್ಣ ತಗೊಂಡು ಬಂದಾನ ಅವಾಗ ಬಂದ ವಿದ್ಯಾ ನಿನ್ನಾದ್ರೂ ಎಲ್ಲಿ ಬೇಕಾದಲ್ಲಿ ನಿನಗ ಕಷ್ಟ ಬಂದಾಗ ನಿನಗ ನಷ್ಟ ಆದಾಗ ಈ ಕಂಬಗಿ ಸುರೇಶ ಬಂದ ನಿನ್ನ ಬಿಡಿಸ್ಕೊಂಡು ಹೋಗ್ತಾನ ಇದೊಂದು ತಲಿ ಒಳಗೆ ಎಚ್ಚರಿಕಿರ್ಲಿ ನಿನಗೆ ವಾರ್ನಿಂಗ್ ಆಯ್ನ ಕಂಡೀಷನ್ ಬಹಳ ಬಿರ್ಸಾಯ್ತಪ್ಪ ಇದು ಹಂಗ ಬಿರ್ಸ ಐತ್ ನಂದು ಯಾಕ ತಿಳ್ಕೊ ಮಾಸ್ತರ ಬಿರ್ಸಿದ್ರ ಇರ್ಲಿ ಕರಿ ಮಾತನೇ ಇರ್ಬೇಕು ಮಾತುಗಾತ ಆಗಬಾರದು ಒಂದು ಪುರಾಣ ಆಗ್ಲಿ ಒಂದು ದೃಷ್ಟಾಂತ ಆಗ್ಲಿ ಒಂದು ಸಿದ್ಧಾಂತ ಆಗ್ಲಿ ಒಂದು ವೇದಾಂತ ಆಗ್ಲಿ ಹೇಳ್ತಾರ ಏನ್ ಹೇಳ್ತಾರ ಬಸವಣ್ಣವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಪಟಾಕಿಯ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದ ಅನ್ನಬೇಕು ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಯಾರು ನಮ್ಮ ವಿಶ್ವಗುರು ಬಸವಣ್ಣವರು ನಿಮ್ಮಂತವ್ರಿಗೆ ತಿದ್ದಿ ಒತ್ತಿ ತಿಮ್ಮದು ಹೇಳ್ಯಾರ
ಎಂತ ವಾಮ್ಯಾರ ಮಾತಾಡ್ತೀಯ ಮಾತಾಡ್ತಾಳ ಆಕಿನ ನೀನು ಜೋಡಿ ಹಾಡಾಕತ್ತದು ಒಂದ್ 10 ಹೆಂಗಸೂರ ಸಾತು ಕರೆ ಇದು ಸುದ್ದಿಗೆ ಬರುವಾತ್ರಿ ಎಲ್ಲಿ ಹೇಳ್ತಾಳೋ ಏನ್ ಮಾತಾಡ್ತಾಳೋ ಮಾತಾಡ ಯಾರ ಜೋಡಿನಿಂದ ಮಾರಾಟ ಆಗ್ತದ ಅವ್ರ ಜೋಡಿ ಮಾಡ ನಾನು ಜೋಡಿ ಮಾರಾಟಕ್ಕೆ ಬಂದೆ ಅಂದ್ರ ಮಗಳ ನಿನಗ ಒಂದ್ ಮಾತ್ ಹೇಳ್ತಾನ ಜ್ಞಾನಿ ಮಿಲೇತೋ ಧೋ ಬಾತ ಗದ್ದೆ ಮಿಲೇತೋ ಧೋ ಲಾತ ಏಕ್ ರಿಸ್ಪೆಕ್ಟ್ ಐಡ್ ಗಿವ್ ರಿಸ್ಪೆಕ್ಟ್ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಮಗಳ ಇರ್ಲಿ ಏನ್ ಬೇರಿಕೆ ಏನೋ ಸುರೇಶ್ ತಾಳಕ್ಕೆ ಇರ್ಲಿ ಮಸ್ತಾರ ನಡೀಲಿ ಸಣ್ಣ ಓಪೋನೇರ ಒಪ್ಪವ ಹೊರ ಚಲ್ಲ ಹೊತ್ತಿಗೆ ಹೋದ ಹಾಕಿ ಘರ ಹೊತ್ತಿಗೆ ಹೋದ ಹಾಕಿ ಘರ ಚಲ್ಲ ಚದುರಣ್ಣ ಬೆಟ್ಟ ಹಾದರ ಕಪದರ ಹಾಸನಾರೆ ಓರ್ವೆಗಲ್ಲ ದೇವರ ಮೂರ್ತಿಯಲ್ಲ ದಾನವಿಲ್ಲದ ಮಣಿಯ ಧರ್ಮೇಷ್ಟ ಸ್ವರ ದಾನವಿಲ್ಲದ ಮಣಿಯ ಧರ್ಮೇಷ್ಟ ಸ್ವರ ಅಲ್ಲ ಮಂಗಳ ಸ್ತೋತ್ರ ಇಲ್ಲದ ಮಂಗಳ ಆರೋಗ್ಯ ಮಾಡುವ ವಿದ್ಯಾ ಕೇಳ ಮಾಡುವ ಕಲ್ಲ ಇಂಗ್ಲೇಶ್ವರ ಈಶಾನ ಬೆರತಿಲ್ಲ ಶಿರಸ ವೈಸಿ ಸೇವಕ ಸರ ಶಿರಸ ವೈಸಿ ಸೇವಕ ಸರದಿಲ್ಲ ಕಂದಲಾಲ ಸವಣ ಕವಿತತ್ವ ಕಥೆಗಳಿಗೆ ಶಾಶ್ವತ ಕಂದಲಾಲ ಸವಣ ಕವಿತತ್ವ ಕಥೆಗಳಿಗೆ ಶಾಶ್ವತ ಇನ್ನೊಂದ್ ಯಾವ ತಂದಾಳ ನೋಡ್ ಮಾಸ್ತರ್ ಮತ್ತೇನ್ ತಂದಾಳ್ರಿಪ್ಪ ನಾ ಏನ್ ಕೇಳಿನ್ರಿ ಹಿರಿಯರ್ ಎಲ್ಲಾರು ನೀವು ಕೂತಿರಿ ಯಾರೋ ಸುಳ್ಳಿಲ್ಲ ಇಲ್ಲಿ ಎಲ್ಲಾರು ಮಾತಿರ್ತಕ್ಕಂತ ಮಾತುಗಳನ್ನು ಪ್ರಿಂಟ್ ಮಾಡ್ಕೊಂಡಿರ್ತಲ್ಲಿ ಒಳಗ ನಾ ಏನ್ ಕೇಳಿನಪ್ಪ ಅಂದ್ರ ನಿರಾಕಾರದಾಗಿನ ಯಾವಾರ ಕೇಳಿನಿ ಈಗ ಬಂದ ಕೇಳಿದ ಯಾವಾರ ತಂಗಿ ಆಧಾರ್ ಕಾರ್ಡ್ ಆದದ ಈಗ ಒಂದ್ 20-25 ವರ್ಷ ಹಿಡ್ಕೊಂಡು ಯಾವಾರ ಐತಿಲ್ರಿ ಹಿರಿಯಾರ ಪೈಲೆ ಪ್ರಥಮದಾಗ ಆಧಾರ್ ಕಾರ್ಡ್ ಐತ ಹೇಳಿನ್ರಿ ನಾ ಆಧಾರ್ ಕಾರ್ಡ್ ಇಲ್ಲ ಈಗ ನಿನಗ ಆಧಾರ್ ಕಾರ್ಡ್ ಅದ ಮೊದಲು ನಿಮ್ಮ ಅವ್ವಗ ತಾಯಿ ತಂದಿ ಅದಾರೇನ ಅಥವಾ ಇಲ್ಲೋ ನಿಮ್ಮ ಅವ್ವನ ತಳ ಎಲ್ಲಿ ಐತಿ ಆಕಿ ಎಲ್ಲಿ ಹುಟ್ಟಿದ್ಳು ತಾಲೂಕಾ ಜಿಲ್ಲಾ ಐತೇನಿಲ್ಲ ಅಂತ ನೀನು ಕೇಳಿನಿ ಆಧಾರ್ ಕಾರ್ಡ್ ಅಂತ ಯಾವಾಗ ಹೇಳಿನಿ ಕಿವಿ ಏನ್ ಹತ್ತಿಗಳಿಗೆ ಇಟ್ಕೊಂಡೇನ ಕಿವಿಯಾಗ ಯಾಕ ಹುಡುಗಿ ಹಿಂಗ ಯಾಕೆ ಮಾಡಾಕತಿ ಹಿಂದಿಂದ ಮುಂದಿನ ಹಿಂದ ಹಿಂಬಡ್ಯಾಗಿ ಹೋಗ್ಬೇಕತ್ತೀವ ಗಾಬರಿ ಬೀಳಾಕ್ ಹೋಗಬ್ಯಾಡ ಗಾಬರಿ ಬಿದ್ದ ಕೇರಿಂದ ನೋಡಿಲಿ ದಗದ ಬೇರೆ ಬೇರೆ ಆಗ್ತದ ಕರೆಕ್ಟ್ ಮಾತಾಡ ನೇರವಾಗಿ ಇಂತ ಮಾತುಗಳನ್ನ ಹಿಂಗ ಮಾತಾಡಿ ಸುರೇಶ ಹಿಂಗ ಐತತ್ ಹೇಳ ತಂಗಿ ಆಧಾರ್ ಕಾರ್ಡಿನ ಯಾವಾರ ನೀ ನನಗ ತಂದಿ ಆಧಾರ್ ಕಾರ್ಡಿನ ಯಾವಾರದಾಗ ಆದ್ರೂ ಅಲ್ಲಿ ಆದ್ರೂ ನಮ್ಮ ಅಪ್ಪದಾನ ಅಲ್ಲಿ ಆಧಾರ್ ಕಾರ್ಡ್ದಾಗ ನಿಮ್ಮ ಅವ್ವನ ಅಟ್ಟ ಇಲ್ಲ ವಿದ್ಯಾಶ್ರೀ ಸುರೇಶ ಹಂಗರಿಗೆ ಸಾಕಿನ ಕಂಬಾಗಿ ಮತ್ ನಾ ಅದನ್ನ ಇಲ್ಲ ಇಲ್ಲಿ ಒಳಗ ಮತ್ ಇದ್ರಾಗ ಆಧಾರ್ ಕಾರ್ಡ್ದಾಗು ನಾ ಅದನ ಮುಂದ ತಾಯಿ ಕಾರ್ಡ್ದಾಗ ಮತ್ತ ತಾಯಿ ಕಾರ್ಡ್ದಾಗ ವಿದ್ಯಾ ಮನ್ಯಾಗ 10 ವರ್ಷ 18 ವರ್ಷ 20 ವರ್ಷ ಟಿಮ್ ವರ್ಷ ಅಲ್ಲೇ ಕೂತಿತ್ತು ಅವ್ರ ಮನ್ಯಾಗ ಮತ್ತ ಮಾಡ್ಕೊಂಡು ಬರ್ಬೇಕು ವಿದ್ಯಾ ನೋಡುನು ಅಲ್ಲಿ ಆಧಾರ್ ಕಾರ್ಡ್ ಮಾಡ್ಬೇಕಾಗಿತ್ತ
ಆಧಾರ್ ಕಾರ್ಡ್ ಅಲ್ಲಿ ಹೆಂಗ್ ಬರ್ತೈತ್ರಿ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ತಾಯಿ ಕಾರ್ಡ್ ತಯಾರು ಮಾಡಿದ್ರನ ಈಕಿನ ಡುಬ್ಬದ ಮೇಲೆ ಒಂದು ಸೋರ್ ಚೀಟಿ ಮಾಡ್ಬೇಕಾಗ್ತದ ಹೌದೌದು ತಂಗಿ ಇಲ್ಲಿ ತಾಯಿ ಕಾರ್ಡ್ ಎಲ್ಲಿ ಆಗ್ತದ ಹೇಳ್ತಾನೆ ಕೇಳ ತಾಯಿ ಕಾರ್ಡ್ ಆಗಬೇಕಾದ್ರ ವಿದ್ಯಾ ಕಂಬಗಿ ಸುರೇಶನ ಮನೆಗೆ ಬಂದಾಗ ಕಂಬಗಿ ಸುರೇಶ ಒಡಗೂಡಿದಾಗ ಅವಾಗ ನಿನಗ 1 ತಿಂಗಳ 2 ತಿಂಗಳ 3 ರಾಗ ಬಿದ್ದಾಗ ಅಂಗನವಾಡಿ ಒಳಗ ಸುರೇಶನ ಹೆಂಡತಿ ಗರ್ಭಧಾರಣ ಆಗ್ಯಾಡ್ರಿ ಮಶಿಬನಾಳ ವಿದ್ಯಾ ಹೆಂಗ್ರಿ ಮತ್ತೆ ನಿಮ್ಮ ಅವ್ವನ್ ಹುಡುಕಾಡ್ಕೊತ ಬರ್ತಾರನ ಅಲ್ಲಿ ಏ ಕಂಬಗಿ ಸುರೇಶಾನಿ ಹೇಳ್ತಿ ವಿದ್ಯಾಶ್ರೀಗಿ ಗರ್ಭಧಾರಣ ಆಗ್ಯಾಳ ತಾಯಿ ಕಾರ್ಡ್ ಮಾಡ್ಬೇಕಾಗ್ಯದ ಬಾ ತಂಗಿ ಇಲ್ಲಿ ಅವಾಗ ನಿನ್ನ ಕರೆದ ವಿದ್ಯಾಶ್ರೀ ಗಂಡು ಸುರೇಶ ಹಂಗರಿಗೆ ಸಾಕಿನ ಕಂಬಾಗಿ ತಾಲೂಕು ಜಿಲ್ಲಾ ಬಿಜಾಪುರ ನಾನು ಬಿಟ್ಟು ನೀ ಏನ್ರ ಅದೇನ ಅವಾಗ ತಾಯಿ ಕಾರ್ಡ್ ಆಗ್ಯದ ಏ ತಂಗಿ ಮತ್ತಿದು ಅಲ್ಲಾರ್ದ ರೇಷನ್ ಕಾರ್ಡ್ ತಂದಾಳ ನೋಡ್ರಿ ಈಕಿ ಏನಾಗೈತಿ ಅಂದ್ರ ಮಾಸ್ತರ ಈಕೆ ಪಕ್ಕ ಪುರಾಣದಾಗ ಕಮ್ಮದಾಳ ಈಕಿ ಈಕಿದ ಒಟ್ಟ ಕೌದಿ ಯಾವಾರ ಐತ್ರಿ ಗುರುಗಳ ಏ ತಳಗಿನ ಯಾವಾರ ಮಾತಾಡಬೇಡ ಹೆಣ್ಮಕ್ಳ ಬುದ್ಧಿ ಅಂದ್ರ ಮೊಳಕಾಲ ತಳಗತ್ ಹೇಳ್ತಾರ ನೀವು ತಪ್ಪಿಗೆ ಸಿಟ್ಟು ಬಂದ್ರಿ ಹೋಗ್ರಿ ನಿಮಗಲ್ಲ ಅಕ್ಕಿಗೆ ನನಗ ಐತಿ ಕುಸ್ತಿ ಇಲ್ಲ ಈಕಿಗೆ ನನಗ ಐತಿ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಹೋಗ್ರಿ ಯಾಕಂದ್ರ ತಂಗಿ ಇವೆಲ್ಲ ಲೌಕಿಕ ವ್ಯವಹಾರ ಆಗ್ತದ ಅದಕ್ಕಾಗಿ ಇನ್ನೇನ ತಗೊಂಡು ಬಂದಾಳ ಶರೀರ ಅಂದ್ರ ಹೆಣ್ಣದ ಜೀವ ಅಂದ್ರ ಗಂಡದ ಯಾವ್ದು ತಗೋತಿ ತಗೋ ಶರೀರ ಅಂದ್ರ ನಿಂದದ ಜೀವ ಅಂದ್ರ ನಂದದ ಅಂತ ನಾ ಹೇಳಿನಿ ಶರೀರ ಈಕಿದು ದೊಡ್ಡಕ್ಕಿ ಮಾಡ್ತಾಳತ್ತ ಶರೀರ ದೊಡ್ಡಕ್ಕಿ ಮಾಡಿನಂದ್ರ ಸುರೇಶನ ಹಿಡಿದು ಒಟ್ಟು ಬಿಲಾಯಿ ಬಿಟ್ಟು ಹೋಗ್ಬೇಕು ಒಟ್ಟ ನಿನಗ ಹೋಗೋ ಹೊತ್ನಾಗ ₹1 ಬಸ್ ಚಾರ್ಜ್ ಎಲ್ಲ ಕೊಟ್ಟು ಕಳಿಸ್ತಾನ ಹೇಳ ಇಲ್ಲ ಕಾಕ ನಿನ್ನ ಮಗಳು ಹೇಳ ಏ ಹುಚ್ಚ ಬ್ಯಾಲಿ ಹೇಳ್ತಾನೆ ಕೇಳು ಬರ್ರಿ ನಮಸ್ಕಾರ ಅದಕ್ಕಾಗಿ ವಿದ್ಯಾ ಇಲ್ಲಿ ಹೆಂಗೈತಿ ಹೇಳ್ತಾನೆ ಕೇಳಿ ವಿದ್ಯಾ ನಿನಗ ಈ ಶರೀರ ಯಾರ್ದ್ರಿ ಇದು ಏ ಶರೀರ ನಿಮ್ಮ ಅವ್ವಂದ ಐತೇನ ಇದು ಏ ಯಾರು ಹೇಳ್ತಾರ ಯಾವ ಪುರಾಣದಾಗ ಅದ ಪುರಾಣದೊಳಗ ಪಾರ್ವತಿ ಗುರುತಿಲ್ಲ ಪರಶಿವನ ಹೊರತಿಲ್ಲ ಹೆಂಗಿಟ್ಟಾರ ನೋಡ್ರಿ ಕವಿಗಳು ಪುರಾಣದೊಳಗ ಪಾರ್ವತಿ ಗುರುತಿಲ್ಲ ಪರಶಿವನ ಹೊರತಿಲ್ಲ ಎಲ್ಲೈತಿ ನಿನ್ನ ಹೆಣ್ಣ ಎಲ್ಲೈತಿ ನಿನ್ನ ಮಾಯಾ ಎಲ್ಲೈತಿ ನಿನ್ನ ಸೀರಿ ಎಲ್ಲೈತಿ ನಿನ್ನ ಪಡಿಕಿ ಎಲ್ಲಿದಾಳೆ ನಿಮ್ಮ ದುರ್ಗವ್ವ ಎಲ್ಲಿದಾಳೆ ನಿನ್ನ ದ್ಯಾಮವ್ವ ಏ ತಂಗಿ ನಿನಗ ಮೂಲ ಆಧಾರ ಹೇಳ್ತಾನೆ ಕೇಳಿ ವಿದ್ಯಾ ಪೈಲೆ ಪ್ರಥಮದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಓ ಅಂತ ಒದರ್ತಿದ್ದ ಅಜಾ ಕೊಡು ಹೊತ್ನ್ಯಾಗ ನಾಯಿಗಳು ಒದರ್ತಾವ್ರಲ್ಲ ಓ ಅಂತ ಒದರ್ತಾನಂತ ಈಗ ಹೇಳ್ತಾಳ ಏ ಪಿಚ್ಚಗನಿ ಪೀರಿ ನಾಯಿ ನೀ ಕೀಳಾಗಿ ಮಾತಾಡಿ ಅಂದ್ರ ಕಂಬಗಿ ನಾಯಿ ಅಂತ ನನಗೆ ಹೇಳ್ತಾಳಿಕ್ಕಿ ಏ ಮಶಿಬನಾಳ ಹೆಣ್ಣಾಯಿ ಕೌನ್ಸ್ನ್ಯಾಗ ಕಜ್ಜಿ ಹತ್ತಿದ ಟಿಮ್ ಟಿಮ್ ಏನ್ ಮಾತಾಡ್ತೀಯ ಅವರ ಏ ಹೊತ್ತಬಾಲಿ ಈ ಮಾನವ ಮನುಷ್ಯರ ಸೃಷ್ಟಿ ಮಾಡೋಕಿತ್ತ ಮೊದಲ ಅವಾಗ ಕಂಬಗಿ ಸುರೇಶನ್ ಅಂತದ್ ಒಂದು ಗಂಡ ನಾಯಿ ತಯಾರು ಮಾಡ್ಯಾನ ಸ್ವಯಂ ಜ್ಯೋತಿ ಪರಮಾತ್ಮ ಒಂದು ಗಂಡ ನಾಯಿ ತಯಾರು ಮಾಡ್ಯಾನ ಹೆಂಗಾಗೈತಿ ಹೇಳ್ತಾನೆ ಕೇಳ ತಂಗಿ ನಿನಗ ಮೂಲ ಆಧಾರ ಹೇಳ್ತಾನ ಮೂಲ ಸ್ತಂಭದೊಳಗಿನ ಯಾವ ಹೇಳ್ತಾನ ಪೈಲೆ ಪ್ರಥಮದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ 84 ಲಕ್ಷ ಜೀವರಾಶಿಗಳನ್ನು ಉತ್ಪನ್ನ ಮಾಡಬೇಕಾಯ್ತು ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಭುಜ 21 ಲಕ್ಷ ಇವೆಲ್ಲ ಹೆಣ್ಣದಾವ ಅಂತ ಹೇಳ್ತಾಳ ಹೆಣ್ಣದಾವ ಒಪ್ಪಗೋತನ ತಂಗಿ ಇವನ ತಯಾರು ಮಾಡಿದವ್ರು ಯಾರ್ರಿ ಬೇಕಲ್ರಿ ಇದನ್ನ ಮೂಲ ಕಾರಣ ಬೇಕಲ್ಲ ಇದಕ್ಕ ವಂಶಾವಳಿ ಎತ್ತಾರ ಗೊತ್ತಿರಲ್ಲ ನಿಮ್ಗೆ ಉತ್ತರಜೀತ ಮರಣಾಗನ ಡೆತ್ ತಗಣ ಈಗೀಗ ಮರಣ ಉತ್ತಾರಿನ ಕೊಟ್ಟು ಕಳಿಸ್ತೀನಿ ಅಂತ ಇಲ್ಲಿ ತಂಗಿ ಆದ್ರೆ ಯಾವಾಗ ನಿನಗ್ ಗುರ್ತಿದ್ರ ಮಾತಾಡ ಪೈಲೆ ಪ್ರಥಮದಾಗ ಹೆಂಗೈತಂದ್ರ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಗಂಡ ಹೆಣ್ಣ ಸೃಷ್ಟಿ ಮಾಡ್ಬೇಕಂತ ಗಂಡ ಹೆಣ್ಣ ಸೃಷ್ಟಿ ಮಾಡ್ಬೇಕಂತ ಹೇಳ್ಕೊಂಡು ಏನ್ ಮಾಡಿದ ಪೈಲೆ ಪ್ರಥಮದಾಗ ಗಂಡು ಗೊಂಬಿ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಗಂಡು ಗೊಂಬಿ ತಯಾರು ಮಾಡಿ ಅದಕ್ಕ ಅದಮ್ ಅಂತ ಹೇಳಿಕರಿಂದ ನಾಮಕರಣ ಇಟ್ಟ ಅದಕ್ಕ ಅದಮ್ ಅಂತ ನಾಮಕರಣ ಇಟ್ಟ ಆ ಅದಮ್ಮನಿ ಅಡಿಕಿಣಿಯನ್ನು ತೆಗೆದಕೇರಿಂದ ಇಂತ ಪಿತ್ತಗರಣ ಬೀರಿನ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ತಂಗಿ ಕಂಬಗಿ ಸುರೇಶನ್ ಎಲು ಇದೇ ಹೆಣ್ಣದಾಡ್ಲೆ ಐಕಿ ಏಯ್ ಏನ್ ಹೇಳ್ತೀನಿ ನೀನು ಯಾವ ಪುರಾಣದಾಗದ ಸುಳ್ಳು ಮಾತಾಡಕ್ ಹೋಗಬೇಡ ಈ ಉಗುರು ಗಂಡದ ಬಾಯಾಗಿನ ಹಲ್ಲು ಗಂಡದ ಎಲು ಗಂಡದ ರೋಮಗಳ ಗಂಡದಾವ ಮತ್ತ ಬೆಂಕಿ ಒಳಗ ಸುಟ್ರ ನೀ ಯಾಕೋ ಸುಟ್ಟು ಹೋಗುತ್ತೀವೋ ಅಂತ ನನಗೆ ಹೇಳ್ತಾಳೆ ಏಯ್ ಬೆಂಕಿ ಅಂದ್ರೆ ಯಾರು ನೀರಂದ್ರೆ ಯಾರು ಹವಾ ಅಂದ್ರೆ ಯಾರು ಏನ್ ಮಾತಾಡ್ತೀನಿ ನಿನಗ ಮಾತಾಡೋ ಅಂತ ನಿನಗ ಪರಿಜ್ಞಾನ ಇಲ್ಲ ಮಾತಿನ ಒಳಗ ತಂಗಿ ಅವಾಗ ಏನಾತ ಹೇಳ್ತಾನೆ ಕೇಳು ಅದಮ್ಮನ ಎಡಿಕಿನ ಎಲ್ಲೂ ತಗೊಂಡು ಕೇರಿದ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ 50 ವರ್ಷದ ಹಿಂದಾಗಡೆ ಏನ್ ಮಾಡಿದ ಹವಾ ಅನ್ನೋ ಅಂತ ಹೆಣ್ಣು ಗೊಂಬಿಗಳನ್ನ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ
ಹವಾ ಅನ್ನೋ ಅಂತ ಹೆಣ್ಣು ಗೊಂಬಿ ತಯಾರು ಮಾಡಿ ನಮ್ಮ ಅಪ್ಪ ಏನ್ ಮಾಡಿದ ಸೃಷ್ಟಿ ತಯಾರು ಮಾಡ್ಬೇಕಂತ ಹೇಳಿಕೆ ಇಟ್ಟ. ಮತ್ತೇನಕ್ಕದ ಅವಾಗ ಇಟ್ಟು ಕೂಡ್ಲೇನೆ ಏನಾಯ್ತು, ಒಂದು ಇಬ್ಲಿಸ್ ಅನ್ನೋ ಅಂತ ದೆವ್ ಬಾಳ ಕಾಟ ಮಾಡಾಕೈತು. ದೇವ್ ಬರ್ಲಾಕತ್ತವಾಗ ಇಬ್ಲಿಸ್ ಅನ್ನೋ ಅಂತ ದೆವ್ ಬಂದು ಏನ್ ಮಾಡಿತು, ಆ ಎರಡು ಗೊಂಬೆಗಳನ್ನ ಕೆಡಿಸಿ ಹೋಗಾಕ್ ಹತ್ತಿ ಬಿಟ್ಟಿತು. ಹೌದು, ಮುಂದೆ ಏನಕ್ಕದಪ್ಪ ಪ್ರತಿದಿನ ಪರಮಾತ್ಮ ಹಂಗ ಗೊಂಬೆಗಳನ್ನ ತಯಾರು ಮಾಡ್ತಿದ್ದ, ಇಡ್ತಿದ್ದ. ಇಬ್ಲಿಸ್ ಅನ್ನೋ ಹಂತದ ಬಂದ ಕೆಡಿಸಿ ಹೋಗ್ತಿತ್ತು. ಪರಮಾತ್ಮ ವಿಚಾರ ಮಾಡಿದ್ರಿ, ನಮ್ಮ ಅಪ್ಪನತಿಗೆ ಎಂತ ತಾಕತ್ತ ಅಲ್ಲ ಅನ್ನತಕ ಏನ್ ಮಾಡ್ತಾನ, ಏ ದೆವ್ ಹುಟ್ಟಿಸಿದವನು ನಾನ ಅದನ, ರಾಕ್ಷಿ ಹುಟ್ಟಿಸಿದವನು ನಾನ ಅದನ, 84 ಲಕ್ಷ ಜೀವರಾಶಿಗಳನ್ನ ತಯಾರು ಮಾಡಿದವ ನಾ ಅದನ್ನ. ನನ್ನ ಮುಂದೆ ನಡೆಸಿ ನೀ ಕಡಬುಡು ಬಗರಿ ಆಟ ಒಂದು. ಅವಾಗ ಏನ್ ಮಾಡಿದ ನಮ್ಮ ಅಪ್ಪ, ಹೊಕ್ಕಾಳ ಸಾವಕಾಶ ಎಡದ ಬಿದ್ದಿ ಮತ್ತ. ಅದಕ್ಕಾಗಿ ಮಾಸ್ತರ ಅವಾಗ ಏನ್ ಮಾಡಿದ ನಮ್ಮ ಅಪ್ಪ, ಏನ್ ಮಾಡ್ತಾನಪ್ಪ, ಒಂದು ಯೋಚನೆ ಹಾಕಿದ, ತನ್ನೊಳಗ ಸಂಕಲ್ಪ ಮಾಡ್ಕೊಂಡ. ಆಕಾಶವಾಣಿ ಆಯ್ತು ನನ್ನ ಪರಮಾತ್ಮ. ಏನ್ ಮಾಡ್ತಾನ ಅವಾಗ ಏನ್ ಮಾಡಿದ, ಒಂದು ನಾಯಿವನ್ನ ತಯಾರು ಮಾಡ್ಬೇಕಂದ. ಹೌದ್ರಲ್ಲ, ತನ್ನ ಹೊಂಕಳದೊಳಗಿನ ಚೈತನ್ಯವನ್ನ ತೆಗೆದಕ್ಕೆ ಗಂಡ ನಾಯಿ ತಯಾರು ಮಾಡಿದ. ಗಂಡ ನಾಯಿ ತಯಾರು ಮಾಡಿಕೆ ಅರ್ಧ ಮಣ್ಣು ಅಂತ ಗಂಡ ಗೊಂಬಿ ತಯಾರು ಮಾಡಿದ. ಹವಾ ಅನ್ನುವಂತ ಹೆಣ್ಣು ಗೊಂಬಿ ತಯಾರು ಮಾಡಿದ. ಹೌದೌದ್ರಿಪ್ಪ, ಬರ್ಲಿ ನೀ ಹೆಂಗ ಬರ್ತತಿ ಪಿಸಾಚ್ ಅಂದ. ಹೌದಲ್ಲ, ದೇವ್ ಹೆಂಗ ಬರ್ತತಿ ಬರ್ಲಿ. ನಾಯಿ ತಯಾರು ಮಾಡ್ಬೇಕಾದ್ರೆ ಇಲ್ಲಿ ಒಂದು ಕಾರಣ ಅದ. ಏನ್ ಕಾರಣ ಐತ್ರಿಪ್ಪ? ನಾಯಿ ತಯಾರು ಮಾಡ್ಬೇಕಾದ್ರೆ ಮಾಸ್ತರ, ನಾಯಿ ಕಣ್ಣಿಗೆ ಭೂತ ಕಾಣ್ತದ, ದೆವ್ ಕಾಣ್ತದ, ಪಿಸಾಚಿ ಕಾಣ್ತದ, ತುಡುಗರು ಕಾಣ್ತಾರೋ. ಇನ್ನು ಭೂಕಂಪ ಆಗುದು ಸಹಿತ ಏನಾಗ್ತದ, ನಾಯಿಗೆ ಗುರ್ತಾಗ್ತದ, ಗೊತ್ತಾಗತ್ರಲ್ಲ. ಅದಕ್ಕಾಗಿ ಪರಮಾತ್ಮ ಏನ್ ಮಾಡಿದ, ದೆವ್ ಮಾತ್ರ ನಾಯಿ ಕಣ್ಣಿಗೆ ಕಾಣ್ತದ, ಬರ್ಲಿ ಹೆಂಗ ಬರ್ತದ ನೋಡು ದೆವ್ ಅಂತ ಹೇಳಿಕೆ ನಾಯಿ ತಯಾರು ಮಾಡಿ ಇಟ್ಟ. ಹೌದ್ರಿಪ್ಪ, ನಾಯಿ ತಯಾರು ಮಾಡಿ ಇಟ್ಟು ತಂಗಿ ನಾಯಿ ಮ್ಯಾಲ ಏನ್ ಮಾಡಿದ್ ಗೊತ್ತೇನ್ರಿ? ಏನ್ ಮಾಡಿದ್ರಿಪ್ಪ? ನಾಯಿ ನಾಲಿಗೆ ಮ್ಯಾಲ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಓಂ ಅಂತೇಳಿ ಶಬ್ದ ಬರದ. ಹೌದೌದ್ರಲ್ಲ, ನಮ್ಮ ಅಪ್ಪ ಏನ್ ಮಾಡಿದ, ಓಂ ಅಂತೇಳಿ ಶಬ್ದ ಬರದ. ಓಂ ಅಂತ ಶಬ್ದ ಬರಿಬೇಕಾದ್ರ ತಂಗಿ ಇಲ್ಲಿ ಒಂದು ಅರ್ಥದ. ಏನದ್ರಿಪ್ಪ? ಹೆಂಗ ಅರ್ಥದ? ಈ ಓಂ ಅನ್ನೋ ಹಂತ ತತ್ವದಿಂದ 5 ತತ್ವಗಳ ಉತ್ಪತ್ತಿ ಆಗ್ಯಾವ. ಈ ಓಂ ಅನ್ನೋ ಹಂತ ಶಬ್ದದಿಂದ 5 ತತ್ವ ಯಾವ್ಯಾವ ತಯಾರಾಗ್ಯಾವ ತಂಗಿ? ಪೃಥ್ವಿ, ಆಪ, ತೇಜ, ವಾಯುವ, ಆಕಾಶ ಅನ್ನೋ ಹಂತ 5 ತತ್ವದಿಂದ 5ಕ್ಕೆ 5 25 ಶಾಖ ಬಡದ ಪರಮಾತ್ಮ. ಹೌದೌದ್ರಿ, 75 ತತ್ವದಿಂದ ಈ ಸ್ಥೂಲ ದೇಹ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ. ಅವಾಗ ತಯಾರು ಮಾಡಿ ಇಟ್ಟ ಕೇಳಿನ ಮಾಸ್ತರಿನ ಸೃಷ್ಟಿ ತಯಾರು ಮಾಡ್ಬೇಕಾತ್ರಲ್ಲ. ಹೌದೌದ್ರಲ್ಲ, ಅವಾಗ ಹೇಳ್ತಾನ ಪರಮಾತ್ಮ. ಏನ್ ಹೇಳ್ತಾನಪ್ಪ? ಈ ಹೆಣ್ಣು ಗೊಂಬಿಗೆ ಹೇಳಿದ. ಏನ್ ಹೇಳ್ತಾನ ನೋಡು, ಈ ಭೂಮಿ ತಲೆ ಮ್ಯಾಗ ಈ ಜಗತ್ತದೊಳಗ ಒಂದ್ ಹಣ್ಣದ ಗಿಡದೊಳಗ ಒಂದ ಹಣ್ಣು ಆಗತ್ತದ. ಆ ಹಣ್ಣು ಮಾತ್ರ ತಿಳಿಬೇಡ, ಹಣ್ಣು ತಿಂದೆ ಅಂದ್ರ ಕಾಮ ಉತ್ಪತ್ತಿ ಆಗ್ತದ ಅಂತ ಹೇಳಿಬಿಟ್ಟ. ಹೌದೌದ್ರಿ, ಹೆಣ್ಣು ಗೊಂಬಿಗೆ ಹೇಳಿದ್ರ. ಅವಾಗ ಗಂಡು ಗೊಂಬಿ ಒಂದು ದಿಕ್ಕಿಗೆ ಬಿಟ್ಟ, ಹೆಣ್ಣು ಗೊಂಬಿ ಒಂದು ದಿಕ್ಕಿಗೆ ಬಿಟ್ಟ. ಹೌದೌದ್ರಿಪ್ಪ, ಬಿಟ್ಟು ಕೂಡಲೇ ಎಷ್ಟೋ ವರ್ಷದ ಮ್ಯಾಲ ಬಂದ ಕೇರಿಂದ ಕುಡಿದು ನೋಡ್ರಿ 2 ಗೊಂಬಿಗಳು. ಎರಡು ಕೂಡಿದ್ರಿ, 2 ಗೊಂಬಿಗಳ ಕುಡಿದು ನೋಡ್ರಿ. ಈಗಾದ್ರೂ ಹೆಂಗದ ಹೆಣ್ಮಕ್ಳು ಸೊನ್ನಿ, ಒಂದ ಹೂವನ್ನ ನೋಡಲಿ, ಒಂದ ಹಣ್ಣನ್ನ ನೋಡಲಿ, ಏನ್ರ ನೋಡಿದ್ರೆ ಗಾಪಣ ತಗೊಂಡು ಹರ್ಕೊಂಡು ತಿನ್ನು ಚಟ ಅದ ಯಾರಿಗೆ? ಮಶಿಬನಾಳ ಹುಡುಗಿ. ಹೌದೌದ್ರಲ್ಲ, ಅವಾಗ ಈ ಮಶಿಬನಾಳ ವಿದ್ಯಾ ಏನ್ ಮಾಡಿದ್ರಿ? ಏನ್ ಮಾಡ್ತಾಳ? ಈ ಮಶಿಬನಾಳ ವಿದ್ಯಾ ಗಿಡದ ಒಳಗಿನ ಹಣ್ಣು ಹಳದಳು. ಆ ಗಿಡದ ಹೆಸರು ಏನಂದ್ರ ಗುಂದಮ ಅನ್ನೋ ಅಂತ ಗಿಡ ಇದೆ. ಹೌದೌದ್ರಿಪ್ಪ, ಅದಕ್ಕ ಗುಂದಮಕ್ಕ ಜಾಡ್ ಅಂತ ಹೇಳ್ತಾರ. ಜಾಡ್ ಅಂದ್ರ ಹಿಂದಿ ಒಳಗ ಗಿಡಕ್ಕೆ ಜಾಡ್ ಅಂತಾರ. ಗುಂದಮ್ ಅಂದ್ರ ಹಣ್ಣಿನ ಹೆಸರಿತ್ತು. ಹಣ್ಣಿನ ಹೆಸರ. ಅವಾಗ ತಂಗಿ ಹೋಗಿ ಹರದ ಕೆರೆದ ವಿದ್ಯಾಶ್ರೀ ತಿಂದು ಬಿಟ್ಟಳು. ಧಾರಾಕಾರವಾಗಿ ರಕ್ತ ಸೋರಾಕತ್ತೆ ಬಿಡಿತು. ಧಾರಾಕಾರವಾಗಿ ಗಿಡದೊಳಗಿನ ರಕ್ತ ಸೋರಾಕತ್ತೆ ಬಿಡಿತು. ಹೌದೌದ್ರಲ್ಲ, ಅವಾಗ ರಕ್ತ ಸೋರಾಕೈತು. ಹೇಳ್ತದ ಗಿಡ. ಏನ್ ಹೇಳ್ತಪ್ಪ? ಏ ವಿದ್ಯಾಶ್ರೀ, ಅಲ್ಲ ಪೈಲೆ ಪ್ರಥಮದಾಗ ನೀನು ಪರಮಾತ್ಮನ ಕಡೆಯಿಂದ ವಚನ ತಗೊಂಡಿ ಅಮ್ಮ. ಹೌದಲ್ಲ, ಯಾಕಣಿ ಇಂತ ತಗದ ಮಾಡಿದಿ, ವಚನ ಭ್ರಷ್ಟ ಆದಿ ನೋಡಿ ಅಂತ ಹೇಳಿ ಬಿಡ್ತಿ ಗಿಡ. ಹೌದೌದ್ರಿ, ಹೇಳಿದಾಗ ಹೇಳ್ತದ ನೋಡು, ನಡಗ ನೀ ಬಂದ ಕೇರಿಂದ ಹೆಂಗ ಹರದಿಲ್ಲ. ಹೌದ್ರಿ, ನಡಗ ಹೆಂಗ ಮೇ ಮ್ಯಾಗ ರಗತ ಹೊಂಟದಲ್ಲ, ಹೆಂಗಳ ನಿನ್ನ ಮ್ಯಾಲ ರಕ್ತ ಹೋಗ್ಲಿ ಅಂತ ಹೇಳಿ ಗಿಡ ಶಾಪ್ ಕೊಟ್ಟು ಬಿಡ್ತಿ. ಕರೆ ಐತಿಲ್ ಕಕ್ಕ? ಹೌದ್ರಲ್ಲ, ಗಿಡದ ಶಾಪಣ ಇವ್ರಿಗೆ. ಮತ್ತೆ ಎಂತ ಹೇಳಾಕೇನ ಪುಕ್ಕಟ ತಂದಿನ ಈಕಿನ ಹೇಳಾಕೇನಾಗತ್ತ ಈಗ? ಹೆಂಗ್ರಿ ಗುರುಗಳ? ಅವಾಗ ತಂಗಿ ಏನಾಯ್ತು, ಕಾಮ ಉತ್ಪತ್ತಿ ಆಯ್ತು ವಿದ್ಯಾನ ಒಳಗ. ಹೌದೌದ್ರಿ, ಕಾಮ ಉತ್ಪತ್ತಿ ಆಯ್ತು ತಂಗಿ. ಯಾವಾರ ನನ್ನಿಂದ ನಿನಗ ಕಾಮ ಉತ್ಪತ್ತಿ ಆಯ್ತು. ಸುರೇಶ ಹೆಂಗ ತಯಾರಾಗ್ತದ ಹೇಳ್ತಾನೆ ಕೇಳ. ಹೆಂಗಾತ್ರಿಪ್ಪ ತಂಗಿ? ಪೈಲೆ ಪ್ರಥಮದಾಗ 1 ವರ್ಷದಾಗ 365 ದಿನಗಳ ಇರ್ತಾವ. ಹೌದೌದ್ರಿ, 365 ದಿನದೊಳಗ 365 ತುತ್ತು ತಿಂದಾಗ 1 ಹನಿ ರಕ್ತ ತಯಾರಾಗ್ತದ. ಈ ಕಂಬಗಿ ಸುರೇಶನ್ ಹತ್ತಿರ 365 ಹನಿ ರಕ್ತ ಸುಟ್ಟಾಗ ಕಂಬಗಿ ಸುರೇಶ ಏನಾಗ್ತದ, 1 ಬಿಂದು ಹನಿ ತಯಾರಾಗ್ತದ.
ಏನಾಗ್ತದ ಇಂದ್ರಿ ತಯಾರಾಗ್ತದ ಹೌದೌದ್ರಿ 365 ಹನಿ ಬಿಂದು ಸುಟ್ಟಾಗ ಅವಾಗ ಕಂಬಗಿ ಸುರೇಶ ಚೈತನ್ಯಕ ಬಂದ ಹರ್ಯಕ ಬಂದ ಪಕ್ಕ ಪ್ರಾಯಕ ಬಂದ ಹೌದೌದ್ರಲ್ಲ ನಮ್ಮ ಹುಡುಗಿನ ಹೆಣ್ಣು ನೋಡಿ ಮದ್ವಿ ಮಾಡ್ಬೇಕು ಇದು ಒಟ್ಟು ನಮ್ಮ ಅಪ್ಪನತ್ತಕ್ಕಾಗೈತಿ ಕಂಬಗಿ ಸುರೇಶ ಅನ್ನತ್ತಕ್ಕಾಗೈತಿ ಹೌದೌದ್ರಿ ಕಾಕ ಹೆಣ್ಣ ಮಗಳು ಒಂದು ತಟ್ಟು ರೊಟ್ಟಿ ತಿಂದಾಳ ಒಂದು ಗಡಿಗೆ ಸಾಂಬಾರು ಕುಡ್ದಾಳ ಒಂದು ಬೋಗಾಣಿ ಅನ್ನ ತಿಂದಾಳ ಗಡಿಗೆ ಗಟ್ಲೆ ಹಾಲು ಕುಡ್ದಾಳ ನಿಮ್ಮ ಅವ್ವನತ್ತಕ್ಕೆ ಯಾಕೆ ತಯಾರಾಗ್ಲಿಕ್ಕೂ ಕಾಕ ನಿನ್ನ ಮಗಳತ್ತಕ್ಕೆ ಯಾಕೆ ತಯಾರಾಗ್ಲಿಲ್ಲ ತಯಾರಾಗಬೇಕಾಗಿತ್ರಲ್ಲ ಈಕಿ ಎತ್ತಕ್ ಒಳಗ ನಮ್ಮ ಅಪ್ಪ ಪ್ಯಾಟ್ರಿ ಇಟ್ಟಿಲ್ರಿ ಹುಡುಗಿ ಕಂಬಗಿ ಸುರೇಶನ್ ಅಂತಕ ಅಂತದ್ ಏನ್ ಮಾಡ್ಯಾನ ಅಂದ್ರ ಪಂಚತತ್ವದ ಫ್ಯಾಕ್ಟ್ರಿ ತಯಾರು ಮಾಡ್ಯಾನ ಪಂಚತತ್ವದ ಫ್ಯಾಕ್ಟ್ರಿ ತಯಾರು ಮಾಡ್ಯಾನ ತಂಗಿ ನಿನ್ನ ಹತ್ತಕ್ಕೆ ಏನಾದ್ರೂ ತಯಾರಾಗಂಗಿಲ್ಲ ನಿನ್ನ ಹತ್ತಕ್ಕೆ ನಾಶ ಆಗಿ ಹೋಗ್ತದ ನಿನ್ನ ಹತ್ತಕ್ಕೆ ನಾಶ ಆಗಿ ಹೋಗ್ತದ ಸರ್ವನಾಶ ಆಗ್ತದ ಈ ಕಂಬಗಿ ಸುರೇಶನ್ ಹತ್ತಕ್ಕೆ ಇದ್ದಂತದ್ ಏನಾಗ್ತದಪ್ಪ ಅಂದ್ರ ಉತ್ಪತ್ತಿ ಆಗ್ತದ ಅದಕ್ಕಾಗಿ ತಂಗಿ ನಿನಗ ಗೊತ್ತಿದ್ರ ಹೇಳ ಗೊತ್ತಿರ್ಲಿಕ್ಕ ಮಾತಾಡಬೇಡ ಕರೆಕ್ಟ್ ನಾ ಹೆಂಗ ಮಾತಾಡ್ತನಲ್ಲ ಮೂಲ ಸ್ತಂಭದಾಗಿನ ಯಾವಾರ ನನಗ ತಿಳಿದ್ರ ಬಾಂಧ ಬಗಳ ಇರ್ಲಿಕ್ಕ ಮುಚ್ಕೊಂಡ್ ಹಾಡಿಕೆ ಮಾಡ ಹೌದಲ್ಲ ಮತ್ತೇನ ನಾ ಇದು ಒಂದು ತಂದಾಳ್ರಿ ಮಾಸ್ತರ್ ಇಸ್ಲಾಂ ಧರ್ಮದಾಗಾದ್ರು ಈಗ ಮಕ್ಕ ಆಗಲಿ ಮಸೀದಿ ಆಗಲಿ ಎಲ್ಲಿ ಬೇಕಾದಲ್ಲಿ ಏನ್ ಮಾಡ್ತಾರ ಜಗತ್ತದೊಳಗ ಏನ್ ಮಾಡ್ತಾರ್ರಿ 5 ಹೊತ್ತು ನಮಾಜ್ ಮಾಡ್ತಾರ ಮಾಡ್ತಾರಲ್ರಿ 5 ಹೊತ್ತು ನಮಾಜ್ ಮಾಡುವಾಗ ಏನಾಗತ್ರಿಪ್ಪ ಅವ್ ಏನ್ ಮಾಡ್ತಾನ ಅಜಾ ಕೊಡು ಹೊತ್ನಾಗ ಮಸೀದಿ ಒಳಗ ಅಲ್ಲಾಹು ಅಕ್ಬರ್ ಅಂತ ಅಜಾ ಕೊಟ್ಟಂದ್ರ ಅವಾಗ ನಾಯಿ ಏನ್ ಮಾಡ್ತದ ಗೊತ್ತೇನ್ರಿ ಗಂಡ ನಾಯಿ ಅದು ಅಂತ ಹಿಡಿತೈತಿಲ್ರಿ ಸೂರ್ ಹಿಡಿತೈತಿರ್ಲ ಬೆಳಗು 4 ಗಂಟೆಗೆ ಏನ್ ಮಾಡ್ತದ ಅದಕ್ಕ ಓಂ ಅಂತ ಅನ್ನಕ ಬರ್ಲಿಲ್ಲ ವಿದ್ಯಾಶ್ರೀ ಅದಕ್ಕ ಓಂ ಅಂತ ಹೇಳಿ ಕೇಳಿದ ಅಕ್ಷರ ನುಡಿಯಾಕ ಬರ್ಲಿಲ್ಲ ವೌ ಅಂತ ಹೇಳಿ ಕೇಳಿದ ನುಡಿತು ಕಂಬಗಿ ಸುರೇಶ ನಾಯಿ ಅಂತ ನನಗ್ ಹೇಳ್ತಾಳೆ ಏನ ನಾಯಿದಿಂದ ತಯಾರಾತೇನ್ ಇವ್ರ ರೌಣದಿಂದ ತಯಾರಾತ್ರಿ ನಾಯಿದಿಂದ ನಿನ್ನ ಮಗಳ ನಿನ್ನ ಗಡಿಗಿನ ಮಾಡೋದು ಹಾದಿತ್ತ ಏನ್ ಕೇಳ್ತಾಳ ಗೊತ್ತೇನ್ರಿ ಬಾಪಿ ಕದಮ್ ನೀಚೆ ಜನ್ನತ್ ಯಾರ ಅಂದಾರನ ಹೊಸಪ್ಯಾಲಿ ಅಂದವ್ರ ಯಾರು ಮಾಕಿ ಕದಮ್ ನೀಚೆ ಅಂದವ್ರ ಯಾರ ಮಗ ಅಂದನ ಮಗ ನಿಮ್ಮ ಅವ್ವ ಏನ್ರ ಹೇಳಾಳನ ಅಲ್ಲಿ ನಮ್ಮ ನಿಮ್ಮ ಅವ್ಗಳು ಯಾರ ಅದಾರನ ಅಲ್ಲಿ ಯಾರ ಅಂದಾರ ಅಂದವ್ ಯಾರು ಕಂಬಗಿ ಸುರೇಶನ ಮಗ ಅಂದಾನ ಮಗ ಅಂದಾನ ಸುರೇಶ ಅಂದಿಲ್ಲ ಏನ್ ಮಾತಾಡಕತ್ತೀನಿ ನೀನು ತಂಗಿ ಮಾತು ಮಾತಾಡ್ಬೇಕಾದ್ರೆ ಬಹಳ ಪಾಯಿಂಟ್ ದಿಂದ ಮಾತಾಡ ನಿಮ್ಮ ಮಾವು ಏನ್ರ ಮಾತಾಡಿದ್ರ ಅಂದ್ರೆ ಹೌದು ವಿದ್ಯಾ ಮಾತಾಡ ವಿದ್ಯಾನ ಮಗಳ ಮಾತಾಡತ್ ನಾ ಹೇಳ್ತಾನ ಮತ್ತ ಕಂಬಗಿ ಸುರೇಶನ ಮಗ ಮಾತಾಡಿದ್ರ ಗಂಡ ವಸ್ತು ಆತ್ರಲ್ಲ ಗುರುಗಳ ಮತ್ತ ಈಗ ಕಂಬಗಿ ಸುರೇಶನ ಬಡ್ಡ್ಯಾಗ ಬಿದ್ದಿಡ್ರಲ್ಲ ಮತ್ತ ನೀ ಹೆಂಗ್ ಹೆಚ್ಚಾಕಿ ಅಜ್ಜಿಂಗ್ರಿ ಬಿಲ್ಲಿ ಬಾಯಿ ಎಲ್ಲಿದಿ ಬರ್ಲಿ ಅಲ್ಲೇ ಚಾದ ಅಂಗಡಿಗೆ ಕಾಕ ತಳ ಬಿಡಿತಲ್ಲ ನಿನ್ನ ಮಗಳು ನಡೀಲಿ ಇದು ಹೊಲದ ವಿದ್ಯಾ ನನಗ ನೋಡಿ ಇದು ಹೊಲದ ಕಾಕ ನನಗ ನಿನ್ನ ಮಗಳ ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ ಹುಡುಗಿ ಬಂದ ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ ಇದು ವರದ ವಿದ್ಯಾ ಬಂದ ಪ್ರಶ್ನೆ ನನಗ ತತ್ವ ಸಾರದ ಪದ ತಂದ ಎತ್ತಳ ಸಬದಾಗ ಏನ ಗೊತ್ತ ಮಾಡಿ ಹೇಳ್ತಾನಂದಳ ಕೂಡಿದ ಸಬದಾಗ ಏನ ತತ್ವ ಸಾರ ಎಷ್ಟ ಅದಾವ ಮಟ್ಟ ಮೊದಲಿಗ ತತ್ವ ಹುಡುಗಿ ಎಷ್ಟ ಅದಾವ ಹೇಳ್ತನ ಕೇಳ ವಿದ್ಯಾ ನಿನಗ ಪಂಚ ತತ್ವ 5 ಹುಟ್ಟ್ಯವ ನೋಡ ಪ್ರಥಮದ ಒಳಗ ಹುಡುಗಿ 5 ತತ್ವ ತಯಾರ ಯಾವ ಮಟ್ಟ ಮೊದಲಿಗ ಅಲ್ಲ
ಈ ಪೃಥ್ವಿ ಆಪ ತೇಜ ಹುಡುಗಿ ಆಕಾಶ ಅಗ್ನಿ ನೋಡ ಒಂದೊಂದ ತತ್ವದೊಳಗ ಏನೇನ ಹುಟ್ಟೈತಿ ಹೇಳ್ತಾನ ಏನ ಮ್ಯಾಗ ಹುಡುಗಿ ಪಜೋ ಜಾತ ಮುಖದಿಂದ ಏನ ಹುಟ್ಟೈತಿ ಆವಾಗ ಆಗ ಭೂಮಿ ತಯಾರ ಮಾಡ್ಯಾನ ಹುಡುಗಿ ಒಂದೇ ಕ್ಷಣದಾಗ ಏ ವಾಮದೇವ ತತ್ವದಿಂದ ಏನ ತಯಾರ ಮಾಡ್ಯಾನಾಗ ಹುಡುಗಿ ನೀರ ತಯಾರ ಮಾಡ್ಯಾನ ನೋಡ ಆಗಿನ ಗಳಿಗೆ ಆಗ ವೇದ್ಯ ನೀರ ತಯಾರ ಮಾಡ್ಯಾನ ಅಪ್ಪ ಒಂದೇ ಕ್ಷಣದಾಗ ತತ್ಪುರುಷ ಮುಖದ ಎಂದ ನೋರಿ ತತ್ಪುರುಷ ಮುಖದಿಂದ ಹುಡುಗಿ ಬೆಂಕಿ ತಯಾರ ಮಾಡಿದಾಗ ವಿದ್ಯಾ ಬೆಂಕಿ ತಯಾರ ಮಾಡ್ಯಾನಾಗ ಏಷನ ಮುಖದಿಂದ ಹುಡುಗಿ ಗಾಳಿ ತಯಾರ ಮಾಡಿದ ಆಗೋರ ಮುಖದಿಂದ ಹುಡುಗಿ ಹವಾ ತಯಾರ ಮಾಡ್ಯಾನ ಅವಾಗ ಐದಕ್ಕೈದ 20 ತತ್ವ ತಯಾರ ಅದು ಅವಾಗ 25 ತತ್ವದಿಂದ ಶರೀರ ತಯಾರಾದರಾಗ ಏ ಪಂಚಕರ್ಣಿ ಅಧ್ಯಾತ್ಮದ ವಿಷಯ ಹೇಳ್ತಾನ ಕೇಳ ನಿನಗ ನೇನು ಜ್ಞಾನದಿಂದ ಕುಸ್ತಿ ಹಿಡಿಯ ಹುಡುಗನ ಜೋಡಿಗ ವಿದ್ಯಾ ಜ್ಞಾನದಿಂದ ಕುಸ್ತಿ ಆಡ ಹುಡುಗನ ಜೋಡಿಗ ಏ ಸ್ಥೂಲ ದೇಹದೊಳಗ 75 ತತ್ವ ಮಾಡಿದ ಸೂಕ್ಷ್ಮ ದೇಹದೊಳಗ 17 ತತ್ವ ಹುಟ್ಟಿಸನ ಅವಾಗ ಕಾರಣ ದೇಹದೊಳಗ 7 ತತ್ವ ಮಾಡ್ಯಾನ ಕ್ಷಣದಾಗ ಏನ ಮಹಾಕಾರ ಶೂನ್ಯಾಕಾರ ಇಟ್ಟನ ಅವಾಗ ಏ ಶರೀರದೊಳಗ 4 ಭಾಗ ಮಾಡಿ ಇಟ್ಟನ ವಿದ್ಯಾಗ ಎಲ್ಲಿ ದಗದ ಹೆಂಗ ಆಗೈತಿ ಹೇಳ್ತಾನ ಕೇಳ ಏನ ಬ್ಯಾಗ ಏ ಜೀವ ಹುಟ್ಟಬೇಕಾದ್ರ ಹುಡುಗಿ ಹೆಂಗ ಹುಟ್ಟೈತಿ ಹೇಳ್ತಾನ ಇದಕ್ಕ 5 ತತ್ವ ಸೇರಿ ತಯಾರ ಆಗೈತಿ ಅವಾಗ ಅದು ಹೆಂಗ ತಯಾರ ಆಗೈತಿ ಹುಡುಗಿ ಹೇಳ್ತಾನ ಏನ ಮ್ಯಾಗ ನೇನು ಲಕ್ಷ್ಯವಿಟ್ಟ ಕೇಳ ವಿದ್ಯಾ ಹಾಡಿನ ಮ್ಯಾಗ ಏ ಪ್ರಾಣ ಅಪಾನ ಉದಾನ ಸರ್ವ ಸಮಾನ ವ್ಯಾನ ತಿಳ್ಕೊ ಈಗ 5 ತತ್ವದಿಂದ ಜೀವ ತಯಾರ ಮಾಡ್ಯಾನ ಆವಾಗ ಏ ಶರೀರಕ್ಕಿಂತ ವಿದ್ಯಾ 4 ತಿಂಗಳ ದೊಡ್ಡದ ಐತಿ
ನಾಕ ತಿಂಗಳ ಜೀವ ದೊಡ್ಡದ ಐತಿ ಹುಡುಗಿ ಅದರಾಗ ನಿನ್ನ ಕೊಡ್ಡ ಹಿಂದ ಗಡೆ ತಯಾರ ಮಾಡ್ಯಾರ ಅವಾಗ ಇಲ್ಲಿ ಒಳಗ ಚೈತನ್ಯ ಹೆಂಗ ತುಂಬ್ಯಾನ ಕಾಕಾರ ಒಳಗ ಏ ಕೈಯ ಮಾಡಿದ ಕಣ್ಣ ಮಾಡಿದ ಮೂಗ ಮಾಡಿದ ಬಾಯಿ ಮಾಡಿದ ಎಲ್ಲ ಅಂಗಂಗ ತಯಾರ ಮಾಡಿ ಎಟ್ಟಣ ಒಂದೇ ಕ್ಷಣದಾಗ ಇಲ್ಲಿ ಏನ್ ಹೇಳ್ತಾಳ ಹೆಣ್ಮಗಳು ಏನಂತಾಳಪ್ಪ ಶರೀರ ಅಂದ್ರ ನಂದದ ಶರೀರ ಬಿಟ್ಟಿಕೆರಿಂದ ನೀನು ಜೀವ ದ್ವಾಡದ ಮಾಡದಂತ ನನಗೆ ಹೇಳ್ಯಾಳ ಶರೀರ ಮೊದಲು ಬೇಕಂತಾಳಕ್ಕೆ ಏ ತಂಗಿ ನಿನಗೊಂದು ನಮ್ಮ ಕವಿಗಳು ಹೇಳ್ತಾನೆ ಕೇಳು ಏನಂತಾರ ತೇರ್ದಾಳ ತುಕಾರಾಮ ಕವಿಗಳು ಹೇಳ್ತಾರ ಕಾಕ ನಿನ್ನ ಮಗಳಿಗೆ ಒತ್ತಿ ಒತ್ತಿ ಹೆಂಗ ಹೇಳ್ತಾರ ಕಾಕ ಬಿಡಬೇಡ ನೀ ಅವನು ಒಟ್ಟು ಬಿಡ್ಬೇಕು ಒಟ್ಟ ಬಿಡುದು ಬೇಡ ಅವನು ಒಟ್ಟು ನೆಗ್ಗ ತೆಗಿವು ನೀವು ಇವತ್ತು ಈ ಪಾರ್ಟಿ ನಮ್ಮ ಕಡೆ ನಾತ್ ನೋಡ್ರಿ ಈಗ ಈ ಪಾರ್ಟಿ ನಮ್ಮದೈತೆ ಇರ್ಲಿ ಅವಾಗ ಏನ್ ಹೇಳ್ತಾರ ಜ್ಞಾನಿಗಳು ಏನಂತಾರಪ್ಪ ಅವಾಗ ತೇರ್ದಾಳ ತುಕಾರಾಮ ಕವಿಗಳು ಒಂದು ಮಾತು ಹೇಳ್ತಾರ ಜೀವ ಹುಟ್ಟುವ ಸ್ಥಳ ಹೇಳ್ತಾನ ಚಿತ್ತ ಬಿಟ್ಟ ಕೇಳಾಕ ನಾದ ಬಿಂದು ಕಲಾ ತಿಳಿಯಾಕ ನಿನ್ನ ದೇಹದೊಳಗ ನನ್ನ ಜೀವ ಗಂಡ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ನೆತ್ತಿಲೆ ಬಂದು ಜೀವ ಕುಡಿತು ತ್ರಿಕೂಟ ಸ್ಥಾನ ತಿಳಿಯಾಕ ಇದನ್ನ ಎತ್ತಿ ಹೇಳ್ತಿ ಮಾಡಿ ಕೊಂಕ ನಿನ್ನ ದೇಹಕ್ಕ ನನ್ನ ಜೀವಕ್ಕ 4 ತಿಂಗಳ ಸಗುಣ ನಿರ್ಗುಣ 4 ತಿಂಗಳ ಪರಕ ಅಂತ ಹೇಳ್ತಾರ ನಮ್ಮ ತೇರದಾಳ ತುಕಾರಾಮ ಕವಿಗಳು ವಿದ್ಯಾ ನಿನ್ನ ಶರೀರ 4 ತಿಂಗಳದ ಹಿಂದಾಗಡೆ ನಮ್ಮ ಅಪ್ಪ ತಯಾರ ಮಾಡ್ಯಾನ ಹಿಂದಾಗಡೆ ಒಳಗೆ ಏನು ಮಾಡ್ಯಾನ ಇದ್ರ ಒಳಗ ಜೀವ ತುಂಬ್ಯಾನ ಜೀವ ಚೈತನ್ಯ ತುಂಬ್ಯಾನ ಚೈತನ್ಯ ಗುಡಿ ಕಟ್ಟ್ಯಾರ ಏ ತಂಗಿ ನಿನಗೊಂದ ಮಾತು ಹೇಳ್ತಾನೆ ಕೇಳು ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಅವಾಗಾದ್ರೂ ಏನ್ ಮಾಡಿದ ತನಗ ಬೇಕತ್ ಹೇಳಿ ವೆಚ್ಚ ಮಾಡಿದ ವಿಚ್ಛಾ ಶಕ್ತಿನ ತಯಾರು ಮಾಡಿದ ಎಂತ ತಾಕತ್ರಿ ನಮ್ಮ ಅಪ್ಪನ ಹತ್ತಿರ ವೆಚ್ಚ ಮಾಡಿದ ವಿಚ್ಛಾ ಶಕ್ತಿನ ತಯಾರು ಮಾಡಿದ ಕ್ರಿಯಾ ಶಕ್ತಿನ ತಯಾರು ಮಾಡಿದ ಜ್ಞಾನ ಮಾಡಿದ ಜ್ಞಾನ ಶಕ್ತಿನ ತಯಾರು ಮಾಡಿದ ಮೋಹ ಮಾಡಿದ ಮೋಹ ಶಕ್ತಿನ ತಯಾರು ಮಾಡಿದ ಅವಾಗ ನಮ್ಮ ಅಪ್ಪ ಕೈಲಾಸದಾಗಿಂದ ತಳಗ ಭೂಲೋಕಕ್ಕೆ ಬಿಡಾಣ ಇದ ನಾ 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 ಅಂತ ಹೊಯ್ಕೊಳಕತ್ತೈತಿ ನೋಡ್ರಿ ಸ್ಟೇಜ್ ಮ್ಯಾಗ ಬಂದು ಕೇಳಿ ಎಲ್ಲಿದಾಳ ನಿಮ್ಮವ್ವ ಎಲ್ಲಿದಾಳ ನಿನ್ನ ಪಾರ್ವತಿ ಹೇ ತಂಗಿ ಸೃಷ್ಟಿ ನಿರ್ಮಾಣ ಆಗಬೇಕಾದ್ರ ದಗದ ಬೇರೆ ಬೇರೆ ಅದ ಬ್ರಹ್ಮ ಏನ್ ಹೇಳ್ತಾನ ಹುಟ್ಟಿಸ್ತಾನ ಅಂತ ಹೇಳ್ತಾನ ವಿಷ್ಣು ಸಲಿತಾನ ಅಂತ ಹೇಳ್ತಾನ ಮಹೇಶ್ವರ ಲಯ ಮಾಡ್ತಾನ ಅಂತ ಹೇಳ್ತಾನ ಬ್ರಹ್ಮಗ ಎಷ್ಟು ಮಂದಿ ಮಕ್ಕಳಿದ್ರು ಮಾನಸ ಪುತ್ರ 14 ಮಂದಿ ಮಕ್ಕಳಿದ್ರು ಬ್ರಹ್ಮಗೆ ಎಷ್ಟು ಮಂದಿ ಮಕ್ಕಳಿದ್ರು ತನ್ನ ಮನಸ್ಸಿನದಿಂದ 14 ಮಂದಿ ಮಕ್ಕಳನ್ನ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಬ್ರಹ್ಮ ಅವಾಗ ಏನ್ ಮಾಡಿದ 7 ಮಂದಿ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದ ಮಾನಸ ಪುತ್ರಿಯರನು ಏ ತಂಗಿ ಮನು ಅನ್ನೋ ಹಂತ ಮಾನವರಿಂದ ಹಿಂದಾಗಡೆ ಏನಾಯ್ತು ಮನು ಅನ್ನೋ ಹಂತ ಮಾನವರಿಂದ ಮಾನವ ಉತ್ಪತ್ತಿ ಆಯ್ತು ಅವಾಗ ಮನುಷ್ಯ ಅನ್ನೋ ಹಂತ ಜನ್ಮಕಾಕಾರಕ ಬತ್ತು ಪೈಲೆ ಪ್ರಥಮದಾಗ ನಮ್ಮ ಅಪ್ಪಗಳು ಹಿಂಗ ತಯಾರು ಮಾಡ್ಯಾರ ಮತ್ ನಿಮ್ಮ ಅವುಗಳು ಏನ್ರ ತಯಾರು ಮಾಡಿದ್ರಂದ್ರ ಮುಂದಿನ ಸಂದಿನ್ಯಾಗ ಹೇಳ ಆಕಿ ಊರಿಗೆ ಹೋಗುತ್ತಾನ ಹೇಳಕಿ ಏಕೆ ಸಾವು ತನಕ ಹೇಳಿಕಾಕ ಸಾವು ತನಕ ಹೇಳಿದ್ರು ತಂಗಿ ನಿನಗ ನೆಲೆನೂ ಸಿಗಂಗಿಲ್ಲ ನಿನಗ ಊರು ಸಿಗಂಗಿಲ್ಲ ಆಕಿ ನಿನ್ನೇನು ಹಿಂಗೆ ಮಾಡಿ ಹೋಗ್ಯಾಳ ಯಾಕಂದ್ರ ನಿನ್ಯಾದ್ರು ಯಾವಕ್ಕಿ ಬಂದಿದ್ಳು ಹಂದಗುಂದ ಮಾದಕ್ಕ ಬಂದಿದ್ಳು ಆಕಿ ಕೆಲಸ ಆಗಿಲ್ಲ ಆಕಿನೂ ರಗಡದಾಡಿಸಿದ್ಳು ಈಕಿಕಿತ 4 ಪಟ್ಟಿದ್ಳು ಆಕಿ ಆಕಿನೂ ರಗಡ ಏನ್ರ ಅಂಜಿಸ್ಬೇಕಂದ್ರ ಕರೆ ಕೆಲಸ ಆಗ್ಲಿಲ್ರಿ ಹೆಂಗಸರ ಕಡೆಯಿಂದ ಹೆಂಗ ಆಗ್ತದ್ರಿ ಗಂಡಸನ ಹೆಂಗಸನ ಹೆಂಗ ಹೋಗಾಕ ನೀನು ಹಿಂಗ ಯಾಕೆ ಮಾಡಾಕತಿ ಹಂಗ್ರಿ ಗಂಡಸರ ತಗದನ ಬೇರೆ ಐತಿ ಹೆಂಗಸರ ತಗದ ಬೇರೆ ಐತಿ ಕರೆ ಗುರುತೈತಿ ಕರೆ ಮ್ಯಾಲ ಏನ್ ಮಾಡಾಕತ್ತ ನೀನ್ ನೆರಪು ಕೊಡಾಕತ್ತೆ ನೆರಪು ಕೊಟ್ರು ಕೆಲಸ ಆಗಂಗಿಲ್ಲ ಎಲ್ಲಿ ಹಬ್ಬ ಬಂದ್ ನೋಡಿ ಶಿವ ಪೂಜಾ ಕಡಿ ಬಿಟ್ಟಂಗ ಇರ್ಲಿ ಯಾಕಂದ್ರ ಮಾಸ್ತರ ಯಾಕಂದ್ರ ಶಿವಶಕ್ತಿ ವಾಕ್ವಾದ ಇರ್ತದ ತಂಗಿ ಪೈಲೆ ಪ್ರಥಮದಾಗ ನಿಂದಂತರೂ ಏನು ಸಂಬಂಧ ಇಲ್ಲ ನಿರಾಕಾರದಾಗ ನಮ್ಮ ಅಪ್ಪ ಒಟ್ಟು ತಯಾರು ಮಾಡ್ಯಾನ ಸೃಷ್ಟಿ ನಿರ್ಮಾಣ ಮಾಡ್ಬೇಕಾದ್ರ ಹಿಂದಾಗಡೆ ಬಂದ ಕೇಳಿದ ಏನೈತಿ ಕೈಲಾಸದೊಳಗ ದೇವಲೋಕದೊಳಗ ಮರ್ತ್ಯ ಲೋಕದಾಗ ಪಾತಾಳ ಲೋಕದಾಗ ಹಿಂಗೆಲ್ಲ ವ್ಯಾಪಾರ ಮಾಡ್ಕೊತ ಬಂದಾರ ನಮ್ಮ ಅಪ್ಪಗಳು ಅವಾಗ ದಕ್ಷ ಬ್ರಹ್ಮಗೆ ಎಷ್ಟು ಮಂದಿ ಮಕ್ಕಳಪ್ಪ ದಕ್ಷ ಬ್ರಹ್ಮಗೆ ಎಷ್ಟು ಮಂದಿ ಇದ್ರು
60 ಮಂದಿ ಹೆಣ್ಣು ಮಕ್ಕಳಿದ್ರು, ಒಬ್ಬ ಗಂಡಸ ಮಗ ಇದ್ದ. ಒಬ್ಬನೇ ಮಗ ಇದ್ದ. ಇಲ್ಲಿ ಹೇಳ್ತಾನೆ ಕೇಳಿ ನಿನಗ ಮೂಲ ಆಧಾರ. ಹೆಂಗ್ ಉತ್ಪತ್ತಿ ಆದ ವಿಷಜಂತ ಪ್ರಾಣಿಗಳು ಹೆಂಗ್ ಹುಟ್ಟಿದ್ವು, ಮಾನವ ಮನುಷ್ಯರು ಹೆಂಗ್ ಹುಟ್ಟಿದ್ರು. ಹೌದು, ಹೆಂಗ ಹುಟ್ಟಿದ್ರ ಅವಾಗ ಕಶ್ಯಪ್ ಋಷಿಗೆ 8 ಮಂದಿನ ಕೊಟ್ರು. ಎಷ್ಟು ಮಂದಿ ಕೊಟ್ರ? ಕಶ್ಯಪ್ ಋಷಿಗೆ 8 ಮಂದಿನ ಕೊಟ್ಟ, 13 ಮಂದಿನ ಹೆಂಡ್ರನ್ನ 13 ಮಂದಿನ ಮಕ್ಕಳನ್ನ ಕೊಟ್ಟ. 13 ಮಂದಿನ ಕೊಟ್ಟ. ಮತ್ತ ಬ್ರಹ್ಮ ಧರ್ಮಗೆ ಎಷ್ಟು ಮಂದಿನ ಕೊಟ್ಟ? ಅವಾಗ 10 ಮಂದಿನ ಕೊಟ್ಟ. ನಮಸ್ಕಾರ. ಮತ್ತ ಇದು ಅಲ್ಲಾರ್ದಾನ ಯಾರಪ್ಪ ಅಂದ್ರ ಚಂದ್ರಿಗೆ ಎಷ್ಟು ಮಂದಿನ ಕೊಟ್ಟ? ಅವಾಗ 27 ಮಂದಿನ ಕೊಟ್ಟ ಚಂದ್ರಗ. ಅವಾಗ ತಂಗಿ 60 ಮಂದಿದಿಂದ ಏನಾಯ್ತು, ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾಯ್ತು. ಅವಾಗ ಏನಾಯ್ತು, ದೈತ್ರಿ ಹೆಂಗ್ ಹುಟ್ಟಿದ್ರು, ದೇವತೆಗಳೇ ಹುಟ್ಟಿದ್ರು. ಹೇಳ್ತಾನೆ ಕೇಳ, ಪಿಚ್ಚಗರಣಿ ಪೀರಿ ನೋಡು ಏನಾಗಿತ್ತಪ್ಪ ಅಂತಂದ್ರ, ಕಶ್ಯಪ ಋಷಿ ಹೆಂಡ್ರಿ 8 ಮಂದಿ ಇದ್ರು, 13 ಮಂದಿ ಹೆಂಡ್ರಿದ್ರು. ಅದಿತಿ ಹೊಟ್ಟಿಲೆ ದೇವತೆಗಳು ಹುಟ್ಟಿದ್ರು ನೋಡ್ರಿ. ಅದಿತಿ ಏನಪ್ಪಾ ಅಂತಂದ್ರ ಇಲ್ಲಿ ನಮ್ಮ ಅಪ್ಪನ ಮೂಲ ಬೀಜ ಆಧಾರ ಐತಿ. ಮತ್ ನೀ ಏನ್ರ ಬಂದ ತಗದಿ ಮತ್ ಯಾವಾರ ನಮ್ಮ ಕಶ್ಯಪ ಋಷಿ 13 ಮಂದಿನ ಆಳ್ಯಾನಂದ್ರ, ಆಗಿನ ಕಾಲದಾಗ ಅವ 13 ಮಂದಿನ ಆಳ್ಯಾನ್. ಚಂದ್ರ 27 ಮಂದಿನ ಆಳ್ಯಾನ್. ಧರ್ಮ ಬ್ರಹ್ಮ ಅವ 10 ಮಂದಿನ ಆಳ್ಯಾನ್. ಕೃಷ್ಣ ಪರಮಾತ್ಮ 16,000 ಹೆಂಡ್ರನ ಆಳ್ಯಾನ್. ಮತ್ ಈಚೆ ಕಡೆ ಕೂತಲ್ಲ ಮೀಸಿ ಕಾಕ, ಇವಾಗೊಂದ್ 2-5 ಮಂದಿರ ಬಾಳನ. ಮತ್ ನಿಮ್ಮಂತವ್ರಿಗೆ ಹೆಂಗ್ ಕೆಲಸ ಆಗ್ತದ? ಅದಕ್ಕಾಗಿ ಹೆಂಗ ಯಾವಾರದ ತಂಗಿ, ನನ್ನ ಸರಿದ್ವರಿ ನನ್ನ ಜೋಡಿನಿ ಆಗಂಗಿಲ್ಲ. ಅವಾಗ ಕಶ್ಯಪ ಋಷಿ ಏನ್ ಮಾಡಿದ, ಅದಿತಿ ಹೊಟ್ಟಿಲೆ ದೇವತೆಗಳ ಹುಟ್ಟಿದ್ರು. 33 ಕೋಟಿ ಮಂದಿ ದೇವತೆಗಳೇ ಹುಟ್ಟಿದ್ರು. ಮತ್ತ ಈ ದಿದಿತಿ ಹೊಟ್ಟಿಲೆ, ದಿದಿತಿ ಹೊಟ್ಟಿಲೆ ಯಾರು ಹುಟ್ಟಿದ್ರು? ದೈತ್ರು ಹುಟ್ಟಿದ್ರು. ದೈತ್ರಿ ಎಷ್ಟು ಮಂದಿ ಇದ್ರು? 66 ಕೋಟಿ ಮಂದಿ ದೈತ್ರಿ ಇದ್ರು. ಮತ್ತ ಇನ್ನ ಕದ್ರು ಮತ್ತು ವಿನತಿ ಅಂತ ಬರ್ತಾರ. ಇನ್ನ ಕದ್ರೂನ್ ಹೊಟ್ಟಿಲೆ ಗರುಡ ಪ್ರಾಣಿ ಪಕ್ಷಿಗಳ ಉತ್ಪತ್ತಿ ಆದವು. ವಿನತಿ ಹೊಟ್ಟಿಲೆ ಏನಾಯ್ತು, ವಿಷಜಂತ ಪ್ರಾಣಿಗಳ ಉತ್ಪತ್ತಿ ಆದವು. ಎಂತಾದ ಪೂಜಾಕ್ ಹೇಳು ಹೋಗಾಕ. ಆಕೆಗೆ ಬರೋದು ಹೇಳೋದಾಗ್ಲಿಕ್ಕಂದ್ರ ನನ್ನ ಮನಿಗೆ ಕಳಿಸ್ಕೊಂಡ್ 6 ತಿಂಗಳು ಇಟ್ಕೋತನಕಿನ. ನೀ ಇಟ್ಕೋತನಂದ್ರ ತಪ್ಪು ತಿಳ್ಕೊಂಡಿ. ಮತ್ತ ಯಾಕಂದ್ರ ಆಕಿ ಪದ್ಧಸಿರಿ ಬೋಧನಾ ಕೊಡ್ತಾನ. ಶಾಲಿ ಕಲಿಸ್ತಾನ ಆಕಿ, ಹಿಂಗ ಮಾತಾಡೋ ಹಿಂಗ ಹೇಳತ್ ಹೇಳ್ತಾನ ಆಕಿಗೆ. ನೀನು ಬರ್ತಿ ಆಕಿ ಜೋಡಿ, ನಿನ್ನೇನ್ ಮಾಡ್ಲಿ ಮರ, ನಿನಗೆ ಹಾಕೋದು ಹೆಚ್ಚಾಗದ ನನಗ. ಇರ್ಲಿ ಅಣ್ಣ, ಶಾಂತ ರೀತಿಯಿಂದ ಕೊಡು, ಶಾಂತ ರೀತಿಯಿಂದ ಕೊಡು. ಅದಕ್ಕಾಗಿ ತಂಗಿ ಹಿಂಗ ಯಾವಾರ ಆಗ್ಯದ, ಇವರದಿಂದ ಜಗತ್ತು ಉತ್ಪತ್ತಿ ಆಗ್ಯದ. ಒಂದ್ ಮಾತಾಡ್ಬೇಕಾದ್ರ ತಂಗಿ ನಂದು ಸುಳ್ಳು ಮಾಡ, ಇದು ಅಲ್ಲಾರ್ದ ಒಂದು ತಂದಾಳ ನೋಡ್ರಿ ಅಣ್ಣಾರ. ಯಾವಾರ ಸುಳ್ಳು ಮಾಡ್ಕೊಂಡು ಬರ್ಬೇಕಲ್ಲ. ಈಗ ಕೃಷ್ಣ ಪರಮಾತ್ಮನ ಯಾವಾರ ತಂದಾಳ, ನಮ್ಮ ಅಪ್ಪನ್ ತಗೊಳಕ್ ನಿಂದೇನು ಒಳದದ? ಕೃಷ್ಣ ಪರಮಾತ್ಮ ಅಂದ್ರೆ ಯಾಕೆ ಹೇಳ್ತಿ? ಯಾಕೋ ಕಾಕ ಇದನ್ನ ಕರೆಸಿ ನಿನ್ನ ಮಗಳಿಗೆ ನೋಡ ತಂಗಿ. ನೀ ಮಾತಾಡೋದ್ರ ನಿಮ್ಮ ಅವುಗಳದ ಮಾತಾಡ್. ಗಾಂಧಾರಿ ಅದಾಳ, ದ್ರೌಪದಿ ಅದಾಳ, ಅಹಿಲ್ಯ ಅದಾಳ, ಸೀತಾ ಅದಾಳ, ಮಂಡೋದರಿ ಅದಾಳ, ರಗಡ ಮಂದಿ ಅದಾರ ನಿಮ್ಮವ್ರ ಹೆಣ್ಮಕ್ಳು. ಅವ್ರ ಹಿಂತಿಂತ ಸಾಧನ ಮಾಡ್ಯಾರ, ಹಿಂತಿಂತ ಜ್ಞಾನ ಮಾಡ್ಯಾರ, ಹಿಂತಿಂತವ್ರನ್ನ ಮೆಟ್ಟಿಗೆ ಹಚ್ಚಾರ. ನಮ್ಮ ಅವರದಿಂದ ಹಿಂಗ ಆಗೈತ ಅಂತ ಹೇಳ ನಂದ್ಯಾಕ ಬಂದು ಪೂಚಾಕತಿ. ಚಿಮಣಿ ಮುಗಿನಕಿನ ಎಲ್ಲಿ ಹೋದ್ರಿ ಗುರುಗಳ ಹಿಡ್ಕೊಂಡು ಬರ್ರಿ. ಆಕಿ ಮುಂದಿದ್ದಳಂದ್ರ ನನಗೆ ಸಿಟ್ಟು ಬರ್ತದ ವಿದ್ದಾಡಕ್. ಮತ್ತ ಈಗ ವೈರಿ ಮುಂದಿತ್ತಂದ್ರ ನಾವ್ ವಿದ್ದಾಡಕ್ ಬರ್ತದ ಇಲ್ರಿ. ಮತ್ ವೈರಿ ಹೋಗಿ ಅಂದ್ ಗುದ್ದು ಸೇರಿ ಮನ್ಯಾಗ ಕೂತಿಂದ್ರ ಯಾರ ಜೋಡಿ ವಿದ್ದಾಡ್ಬೇಕ್ರಿ? ಈ ಕಾಕ ಈ ಕಾಕಣ ಜೋಡಿ ವಿದ್ದಾಡ್ಬೇಕಂತ ಕರೆ ಒಂದ ಹೊಡಿಗುಡ್ದನ ಸಾಯ್ತಾನ ನಾವು. ಆಕಿ ಅಪ್ಪ ಮತ್ತ ನೀವು ತಪ್ಪು ತಿಳ್ಕೊಬೇಡ್ರಿ. ವಿದ್ಯಾನಪ್ಪ ಕೂತ ನೋಡ್ರಿ. ಅದಕ್ಕಾಗಿ ನೋಡ ತಂಗಿ, ನಿನ್ನ ಕೈಲಿ ನೀಗ್ಲಾರ ಮಾತದ. ನೀ ಹಂಗ ಹಿಂಗ ಮಾತಾಡಕ್ ಹೋಗಬೇಡ. ಒಂದ್ ಅದರಕ್ ಹಚ್ಚಿ ಮಾತಾಡೋ. ನಿಮ್ಮ ಅವ್ವನ ದೊಡ್ಡಕ್ಕಿ ಮಾಡ. ಮತ್ ಕೃಷ್ಣನ್ ಏನ್ ತಂದಾಳ ಯಾವಾರ? ಯಾರು ದುರ್ಯೋಧನನು ಕೃಷ್ಣನ ನಂಬಿದ್ದ, ಅರ್ಜುನನ ಕೃಷ್ಣನ ನಂಬಿದ್ದ. ತಂಗಿ ಇಲ್ಲಿ ಯಾವಾರ ಬೇರೆ ಬೇರೆ ಆಗ್ಯದ ವಿದ್ಯೆ ನಿನಗೂ ಗೊತ್ತಿಲ್ಲ. ಯಾಕಂದ್ರ ತಂಗಿ ಇಲ್ಲಿ ಭಾವಗಳ ಬದಲಾಗ್ಯಾವ, ಭಾವಗಳ ಬದಲಾಗ್ಯಾವ. ಏನಾಗ್ಯಾವ? ಅವರಲ್ಲಿ ನಡ್ತಕ್ಕಂತ ನಡಿಗಳ ಚೇಂಜ್ ಆಗ್ಯಾವ. ಅರ್ಜುನನ ತಕ್ಕ ನೇಮಿತ್ತು. ಅವರು ಯಾರು? ಪಂಚ ಪಾಂಡವರು, ಪಾಂಡುರಾಜನ ಮಕ್ಕಳ 5 ಮಂದಿ ಇದ್ರು. ಯಾವ? ಭೀಮ, ಧರ್ಮರಾಜ, ನಕುಲ, ಸಹದೇವ, ಅರ್ಜುನ. ಇವರು ಕೃಷ್ಣನ ಆಜ್ಞೆದಾಗಿದ್ರು, ಕೃಷ್ಣನ ಆಜ್ಞೆದಾಗಿದ್ರು. ಅವಾಗ ಕೃಷ್ಣ ಹೇಳಿದಂಗ ಕೇಳ್ತಿದ್ರು, ಕೃಷ್ಣ ಹೇಳಿದಂಗ ನಡೀತಿದ್ರು. ಕೃಷ್ಣ ಪರಮಾತ್ಮ ಹೇಳಿದ, ಪಂಚ ಪಾಂಡವರ ನೋಡುವ ಕೌರವರು 101 ಮಂದಿ ಇದ್ರು ಸಹಿತ ನಿಮ್ಗೆ ಏನು ಅಳೆಯಾಡಿಸುವುದಾಗಂಗಿಲ್ಲ. ನೀವ್ ಯಾಕೆ ವಿಚಾರ ಮಾಡ್ತೀರೋ? ನೀವು ಈ ಧರ್ಮದ ನ್ಯಾಯ ಒಳಗ ಹುಟ್ಟಿ ಬಂದಿರಂದ್ರನ, ಈ ಜಗತ್ತದೊಳಗ ನೀವು ಹುಟ್ಟಿ ಬಂದಿರ ಯಾರಿಗೆ ಅನ್ಯಾಯ ಮಾಡಬೇಡ್ರಿ, ಯಾರಿಗೆ ಮೋಸ ಮಾಡಬೇಡ್ರಿ, ಇನ್ನೊಬ್ಬರಿಗೆ ಯಾರಿಗೆ ದ್ರೋಹ ಮಾಡಬೇಡ್ರಿ. ಸದಾ ಕಾಲ ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ, ಪರಮಾತ್ಮನ ಮೇಲೆ ಭಕ್ತಿ ಇಡ್ರಿ, ಪರಮಾತ್ಮನ ಮೇಲೆ ನಂಬಿಕೆ ಇಡ್ರಿ. ಅವನ ಮ್ಯಾಲ ಇಟ್ಟು ನಡೆದ್ರೆ ನೀವು
ಅಣು ಆಪದ ಕಾಲದಾಗ ಬಂದು ನಿಮಗ ಏನ್ ಮಾಡ್ತಾನೋ ನಿಮಗ ಆಶೀರ್ವಾದ ಮಾಡ್ತಾನ ಅಂತ ಹೇಳಿದ ನನಗೆ ಶ್ರೀಕೃಷ್ಣ ಪರಮಾತ್ಮ. ಅವಾಗ ಹೇಳ್ದಾಗ ಇವ್ರೇನ್ ಮಾಡ್ತಾರ? ಅವಾಗ ಈಕೆ ಏನ್ ಮಾಡಿದ್ರು ಗೊತ್ತೇನ್ರಿ? ಗಾಂಧಾರಿ ಏನ್ ಮಾಡ್ತಾಳಪ್ಪ? ಗಾಂಧಾರಿ ಇಕ್ಕಿದ ಒಳಗಿನ ಅಭ್ಯಾಸ ಬೇರೆ ಆಗಿತ್ರಿ, ಸಾಲಿ ಈ ವಿದ್ಯಾನ ಸಾಲಿ ಬೇರೆ ಆಗಿತ್ತು ನೋಡ್ರಿ. ಅವಾಗ ಏನ್ ಮಾಡಿದ್ರು ದುರ್ಯೋಧನ ದುಶ್ಯಸನ ಇವ್ರು ಏನ 101 ಮಂದಿ ಏನದಾರಲ್ಲ, ಒಬ್ಬಕ್ಕೆ ಹೆಣ್ಮಗಳಿದ್ರು, 100 ಮಂದಿ ಗಂಡಸ ಮಕ್ಕಳಿದ್ರು, ಒಬ್ಬಕ್ಕೆ ಹೆಣ್ಮಗಳು ದುಶ್ಯಾಳ ಅಂತ ಹೇಳಿದ್ರು. ಅವಾಗ ಏನ್ ಮಾಡಿದ್ರು ಈಕಿ ಸಾಲಿ ಬಣ್ಣ ಪದ್ಧತಿ ಕಲಿಸಿದಿಲ್ಲ. ಮತ್ತೇನ್ ಹೇಳ್ತಾಳ? ಮಣಿಯ ಮೊದಲ ಪಾಠಶಾಲೆ ತಾಯಿ ಜನನಿ ಮೊದಲ ಗುರು ಅಂತ ಹೇಳ್ತಾಳ. ನನಗೆ ಸ್ಟೇಜ್ ಮ್ಯಾಗ ನಿಂತ ತಾಯಿನ ಗುರು ತಾಯಿ ಅತಕ ತಂಗಿ ಒಂದು ಒತ್ತಾಟಿ ಭಾವ ಆಗಬಾರದು, ಒಂದು ಒತ್ತಾಟಿ ಬರಿ ಆಗಬಾರದು. ಒಂದ ರೀತಿಯಿಂದ ಕಲಿಸಬೇಕಾಗ್ತದ. ಮಕ್ಕಳಿಗೆ ಸಾಲಿ ಕಲಿಸಬೇಕಾದ್ರೆ ಒಳ್ಳೇದ ಮಾಡ್ಬೇಕಂತ ಕಲಿಸಬೇಕಾಗ್ತದ. ಅವಾಗ ದುರ್ಯೋಧನಂತಕ ಅಹಂಕಾರ ತುಂಬಿತ್ ನೋಡ್ರಿ. ಹೆಂಗ ಅಹಂಕಾರ ತುಂಬಿತ್ತಂದ್ರನ ತಾಯಿ ಅಂತ ಬೋಧನಾ ಮಾಡಿದ್ರು, ಅಂತ ಶಿಕ್ಷೆ ಕೊಟ್ಟಿದ್ರು. ನಾವು 100 ಮಂದಿ ಗಂಡಸ ಮಕ್ಕಳಿದೀವಿ, 5 ಮಂದಿನ ಹೊಡಿದ ಏನ್ ದೊಡ್ಡಾಗದು ಅಂತೇಳಿ ಗರು ತುಂಬಿತ್ತು ದುರ್ಯೋಧನ ಹತ್ತಿರ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಬಾಂಧಕಿರಿಂದ ರಥದ ಮೇಗಿಂದ ಬಾಂಧಕಿರಿಂದ ಪಲ್ಲಂಗ ಮೇಲೆ ಕೂತ ಇದು ತಂಗಿಯಲ್ಲಿ ದ್ವಾಪರ ಯುಗದಾಗ ಯಾರು ಹೇಳ್ತಾನೆ ಕೇಳ. ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ದ್ವಾಪರ ಯುಗದಾಗ. ತ್ರೇತಾಯುಗದಾಗ ಯಾರು ಹುಟ್ಟಿ ಬಂದ್ರು ವೀರಭದ್ರ ಸ್ವರೂಪ ಇತ್ತು. ತ್ರೇತಾಯುಗದಾಗ ಯಾರು ಹುಟ್ಟಿ ಬಂದ್ರು ವಿಷ್ಣು ಸ್ವರೂಪದಾಗ ರಾಮ ಹುಟ್ಟಿ ಬಂದ. ದ್ವಾಪರ ಯುಗದೊಳಗೆ ಯಾವ ಹುಟ್ಟಿ ಬಂದ? ನನಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದ. ಈ ಕಲಿಯುಗದೊಳಗೆ ಯಾವ ಹುಟ್ಟಿ ಬಂದನ್ರಿ? ಸದ್ಯದಾಗ ಎಲ್ಲಿದಾನ ನೋಡಿದ್ರ ಎಲ್ಲಿ? ಪಂಡ್ರಾಪುರದಾಗ ನನ್ನ ಪಾಂಡುರಂಗ ಹೋಗಿ ವಿಟ್ಟೋಬ ಟೊಂಕದ ಮೇಲೆ ಕೈ ಇಟ್ಕೊಂಡು ಕೂತಾನ. ಟೊಂಕದ ಮೇಲೆ ಕೈ ಇಟ್ಕೊಂಡು ಏ ತಂಗಿ ಇಂತಾವ ತಿಳಿದ್ರ ಮಾತಾಡ, ತಿಳಿಲಿಕ್ಕ ಅಲ್ಲಕ್ಕ ಚುಲ್ಲಕ್ಕ ಮಾತಾಡಬೇಡಿ. ಹೆಂಗ್ರಿ ಹಿರಿಯಾರ? ಸತ್ಯ ಮಾತಾಯ್ತೇನೆ ಇಲ್ರಿ? ಸತ್ಯ ಇದ್ರೆ ಎಲ್ಲಾರು ಒಂದು ಜೋರಾಗಿ ತಾಳಿ ಹೊಡಿರಿ ಎಲ್ಲಾರು. ಯಾಕಂದ್ರ ನೋಡು, ಮಾತಾಡಿದ್ರ ಮಾತ ಮಸ್ತರ್ ಗರಸನ್ಯಾಗ ಗುಟ್ಟ ಹೊಡೆದಂಗ ಮಾತಾಡಬೇಕು. ಅಲ್ಲಕ್ಕ ಚುಲ್ಲಕ್ಕ ಮಾತಾಡಕ್ ಹೋಗಬೇಡ. ಅವಾಗ ದುರ್ಯೋಧನ ಏನ್ ಮಾಡಿದ್ ಹೇಳ್ತಾನ ಕೇಳಿ, ನೇರವಾಗಿ ವಿಷಯಕ್ಕೆ ಬರ್ತಾನೋ. ಏನ್ ಮಾಡ್ತಾನ? ದುರ್ಯೋಧನ ಬಾಂಧ ಕೇರಿದ ಕೃಷ್ಣ ಪರಮಾತ್ಮಗ ಕೈ ಮುಗಿದ ಕೇರಿಂದ ಕುಂದಿರ್ಲಿಲ್ಲ. ದುರ್ಯೋಧನ ಏನ್ ಮಾಡಿಬಿಟ್ಟ, ಹೋಗಿ ತನ್ನ ತಕ್ಕ ಅಹಂಕಾರ ಬಾಳಿತ್ತು, ಹೋಗಿ ಕೇರಿಂದ ಪಲ್ಲಂಗ ಮೇಲೆ ಹೋಗಿ ಕೃಷ್ಣನ ಮಗಲು ಕೊತ್ತು ಬಿಟ್ಟ. ಕೃಷ್ಣನ ಮಗಲು ಕೊತ್ತ ಅರ್ಜುನ ಬಂದ. ಅರ್ಜುನ ಬಂದ, ಏ ತಂದೆ, ಏ ಪರಮೇಶ್ವರ, ಏ ಕೃಷ್ಣ ಪರಮಾತ್ಮ ಅಂತ ಅವನ ದೂರಿಂದ ನಿಂತು ಕೇಳಿದ ಏನ್ ಮಾಡಿದ? ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾವ ನನ್ನ ಅರ್ಜುನ? ಅರ್ಜುನ ನಮಸ್ಕಾರ ಹಾಕಿ ಕೇಳಿದ ಏನ್ ಮಾಡಿದ? ತಳಗ ಎಲ್ಲಿ ಕೂತ? ತಳಗ ಕೂತ. ಪಲ್ಲಂಗ ಮೇಲೆ ದುರ್ಯೋಧನ ಕೂತ, ಅರ್ಜುನ ಕೆಳಗ ಕೂತ. ಅವಾಗ ಏನಾಗಿ ಬಿಡಿತು? ಕೃಷ್ಣ ಪರಮಾತ್ಮ ಹಿಂದಾಗುದು ಮುಂದಾಗುದು ಗೊತ್ತಾಗ್ತಿತ್ತು. ಅವಾಗ ವಿಚಾರ ಮಾಡಿದ, ಏ ದುರ್ಯೋಧನ, ನಿನಗೆ 100 ಮಂದಿ ಇದೀವಿ ಅಂತ ಹೇಳಿ ಅಹಂಕಾರ ತುಂಬಿದೇನೋ? ನೀನಂತಕ ಅಹಂಕಾರ ಬಂದದೇನೋ? ಮಗನ ನಿನ್ನ ತಕ್ಕ ಇಟ್ಟು ಸೊಕ್ಕ ಐತಂದ್ರ ಮಗನ ನಿನ್ನ ದಗದ ಬ್ಯಾರಿ ಮಾಡ್ತಾನಂದ ಯಾವ ನನ್ನ ಕೃಷ್ಣ ಪರಮಾತ್ಮ. ಏನ್ ಮಾಡ್ತಾನ? ಅವಾಗ ನನ್ನ ಕೃಷ್ಣ ಪರಮಾತ್ಮ ಏನ್ ಮಾಡಿದ? ಈ ದುರ್ಯೋಧನನ ಸಾವಿಯಲ್ಲಿತ್ತು, ತೊಡಿ ಒಳಗಿತ್ತು. ತೊಡಿ ಒಳಗ ಇವನ ಸಾವಿಯಲ್ಲಿತ್ತು, ತೊಡಿ ಒಳಗಿತ್ತು. ಅವಾಗ ಭೀಮಿಗೆ ಹೇಳಿಬಿಟ್ಟು ನೋಡಿ ನನ್ನ ಕೃಷ್ಣ ಪರಮಾತ್ಮ ಏನಂತಾನ? ಏ ಅವನ ತಲೆಗೆ ಹೊಡಿಬೇಡ, ಮೇಯಿಗೆ ಹೊಡಿಬೇಡ, ಎಲ್ಲೆಲ್ಲಿ ಹೊಡಿಬೇಡ. ಎಲ್ಲಿ ಹೊಡೆದ್ರು ಸಾಯಂಗಿಲ್ಲ. ದುರ್ಯೋಧನನ ಸಾವ ಅವನ ತೊಡಿ ಒಳಗದ ಅಂತ ಹೇಳಿಬಿಟ್ಟ. ಅವಾಗ ನೋಡು, ನಿಮ್ಮಂತವ್ರು ತಂಗಿಯಲ್ಲಿ ಭಾವಗಳ ಬ್ಯಾರೆ ಆಗ್ಯದ, ಬರೀ ಬ್ಯಾರೆ ಆಗ್ಯದ. ಅದಕ್ಕಾಗಿ ಏನಾಗ್ಯದ? ತಂಗಿ 5 ಮಂದಿ ಪಾಂಡವರು ಇದ್ರು, ಕೌರವರು 100 ಮಂದಿ ಇದ್ರು. ಅವಾಗ ಕುರುಕ್ಷೇತ್ರ ಯುದ್ಧವನ್ನು ಯಾರು ಗೆದ್ರು? ಕಾಕ ನಮ್ಮ ಅಪ್ಪಗಳು ಗೆದ್ದಾರಲ್ಲ. ಮತ್ ನಿಮ್ಮ ಅವಂದ ಏನೈತಿ ಪಡಿಕಿಸಿ ಸಂಬಂಧ ಅಲ್ಲಿ ಎಲ್ಲೈತಿ ನಿಮ್ಮ ಒಂದು ಸಂಬಂಧ? ಹಂಗಿರಂಗಿಲ್ಲ ತಂಗಿ. ಯಾವಾರ ನೇರವಾಗಿ ಮಾತಾಡ, ಹಂಗಲ್ಲಕ ಚುಲ್ಲಕ ಮಾತಾಡಕ್ ಹೋಗಬೇಡ. ಅದಕ್ಕಾಗಿ ಹಿಂತಿಂತ ಯಾವಾರ ನಮ್ಮ ಅಪ್ಪಗಳು ಮಾಡ್ಯಾರ ಮಸ್ತರ. ಇನ್ನು ನಾವ ಹೇಳೋದು ಬೇಡ. ಹೆಣ್ಮಗಳಿಗೆ ಇನ್ನೊಂದು ಚೌಕ ಪದ ಹಾಡಿ ಕ್ಯಾಲಿ ಹಾಡಿ ಕೊಟ್ಟು ಬಿಡ್ರಿ ಹೋಗ್ಲಿ. ಮೊದಲು ಬರ್ಲಿ ಇದು ಹೊಲದ ವಿದ್ಯಾ ನನಗ ನೋರಿ, ಇದು ಹೊಲದ ಹುಡುಗಿ ನನಗ ಅಲ್ಲ ನೋಡ್ರಿ. ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ? ಹೌದು, ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ? ಮತ್ತೇನ್ ಕೇಳ್ತಾರಪ್ಪ? ಇದು ವರದ ವಿದ್ಯಾ ಪ್ರಶ್ನೆ ನನಗ ನೀನು ಹುಡುಗಿನಿಂದ ಹುಟ್ಟಿ ಬಂದಿ ಅಂದಾಳ ನನಗ. ಇನ್ನ ಹುಡುಗ ಅಂದ್ರ ಎದಕ್ಕ ಅಂದರ ಕವಿಗಳ ಆವಾಗ.
ನಿನ್ನ ಗರ್ಭದ ಒಳಗ ಪಿಂಡ ಬೆಳೆಯತೈತಿ ಅದರಾಗ ಗರ್ಭಕ ಹುಡುಗಿ ಹುಡುಗ ಅಂತ ಹೆಸರ ಏಟಾರ ಹೇಳ್ತಾನ ನಿನಗ ಇಲ್ಲಿ ಯಾರದಿಂದ ತಯಾರ ಆಗೈತಿ ಹೇಳ್ತಾನ ಏನೇ ಮ್ಯಾಗ ಎಲ್ಲಿ ಗಂಡ ಹೆಣ್ಣ ಹೆಂಗ ಉತ್ಪತ್ತಿ ಆಗತಾವ ನೋಡಿ ನಿನಗ ಪಂಚಕರ್ಣಿಯ ವಿಷಯ ಹೇಳ್ತಾನ ಕೂಡಿದ ಸಭಾದಾಗ ಎಲ್ಲಿ ಹೆಂಗ ತಯಾರ ಆಗೈತೆ ಹುಡುಗಿ ನೋಡ ಗರ್ಭದಾಗ ಆಗ ಬ್ರಹ್ಮಲಾಡಿ ರೇತು ಲಾಟಿ ಎರಡ ಆವಾಗ ಬ್ರಹ್ಮಲಾಡಿದಿಂದ ಹುಡುಗಿ ಏನ ಆಯ್ತ ನೋಡ ಆಗ ಗಂಡಿನ ವೀರ್ಯಾಸ್ಕರಣ ಆಯ್ತ ಗರ್ಭದ ಒಳಗ ಬ್ರಹ್ಮ ದ್ವಾರದ ಮುಖಾಂತರ ಹೋಗಿ ಬಿಂದು ಬಿತ್ತ ನೋಡ ಆಗ ಪಿಂಡ ತಯಾರ ಆಗೈತಿ ನೋಡ್ರಿ ವಿದ್ಯನ ಹೊಟ್ಯಾಗ ಒಂದೇ ತಿಂಗಳದೊಳಗ ಪಿಂಡ ಆಯ್ತ ಒಂದೇ ಕ್ಷಣದಾಗ ಎರಡ ತಿಂಗಳಿಗೆ ರಕ್ತದ ಮುದ್ದಿ ಆತ ವಿದ್ಯನ ಹೊಟ್ಯಾಗ ಮೂರ ತಿಂಗಳಿಗೆ ಹುಡುಗಿ ಆ ಮುಟಿಗಿ ಆಕಾರ ಆತ ಆಗ ನಾಲ್ಕ ತಿಂಗಳದಾಗ ಅದಕ್ಕ ಆಕಾರ ಭತ್ತ ಆವಾಗ ನಾಲ್ಕ ತಿಂಗಳಿಗೆ ಆಕಾರ ಆಯ್ತು 5 ತಿಂಗಳಿಗೆ ಚೈತನ್ಯ 6 ತಿಂಗಳಿಗೆ ಹುಡುಗಿ ಅಷ್ಟವರ್ಣ ಆತ ಆವಾಗ 7 ತಿಂಗಳಿಗೆ ಅಣ್ಣ ಬೇಡ ತೈತಿ ವಿದ್ಯನ ಹೊಟ್ಯಾಗ ಅದು ಯಾವ ದ್ವಾರದಿಂದ ಅಣ್ಣ ತಿಂತಿತಾವಾಗ 8 ತಿಂಗಳಿಗೆ ವಿದ್ಯಾಗ ಅಷ್ಟವರ್ಣ ಆತಾಗ 9 ತಿಂಗಳದಾಗ ಶಿವನ ನಾಮಸ್ಮರಣೆ ಮಾಡಿತಾವಾಗ ಏ 9 ತಿಂಗಳಿಗೆ ಹುಡುಗಿ ಯೋಗಿ ರೂಪ ಆಗಿ ಕುಚ್ಚ ಇನ್ನೊಂದ ಮಾತ ಅಂದ ಘಾತ ಮಾಡ್ಯಾಳ ಕೂಡಿದ ಸಭಾದಾಗ ಒಂದ ಉದಾಹರಣೆ ಕೊಟ್ಟಳ ನೋಡ್ರಿ ಐರ ಸಂಘದಾಗ ಆಗ ಕಂಬಗಿ ಸುರೇಶ ಎದ್ದ ಅಂತ ತಾಯಿ ತಂದೆಗ ಕಾಸಿಗೆ ಹೋಗ್ಬೇಕಂತ ತಾಯಿ ತಂದಿಗೆ ವಿದ್ಯ ಆತ ಆಗ ಸುರೇಶ ಹೊತ್ಕೊಂಡ ಹೊಂಟನ ನೋಡ್ರಿ ಕಾಶಿಯ ಕಡಿಗ ಧನುವ ಬ್ಯಾಸರ್ಗೆ ಬಂದ ಸುರೇಶ ಇಳಿಸಲ ತಾಯಿನ ನೋಡ್ರಿ ಹೆಂಗ ನನ್ನಗ ಬಂದ ದೃಷ್ಟತ ಕೋಡ ಕೂಡಿದ ಸಭಾದಾಗ ಆಗ ಸುರೇಶಿಗೆ ಒಂದ ಮಾತ ಹೇಳಳ ನೋಡ್ರಿ ಹೆಂಗ 9 ತಿಂಗಳ ಹೊತ್ಕೊಂಡ ತಿರುಗಿನಿ ಅಂದಳ ಭೂಮಿ ತಲೆ ಮ್ಯಾಗ
ನೀನು ಮಾಡಿದಂಗ ಸುರೇಶ ನಾನು ಮಾಡಿನಂದ್ರ ಆಗ ನೀನು ಹೆಂಗ ಹುಟ್ಟಿ ಬರುತ್ತಿ ಅಂದಳ ಸ್ಟೇಜಿನ ಮ್ಯಾಗ ಅಲ್ಲೋ ಒಂದ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ನೋಡಿ ಹೆಂಗ ಇಳಿಸಿದಾರ ಹೆಂಗ ಆಕಿತ ಸುರೇಶ ಅವಾಗ ನಿನಗ ಯಾರ ಇಟ್ಟುಕೊಂಡ ಕುಂದ್ರ ಅಂದಾರ ನಿನ್ನ ಹೊಟ್ಯಾಗ ಓಚ ಹುಡುಗಿ ಸೃಷ್ಟಿ ಕರ್ತನ ಆಟ ಐತಿ ಒಳಗ ನೀನ ಮಾಡ್ಬೇಕಾದ್ರ ವಿದ್ಯಾ ತವ್ರ ಮನೆಯಾಗ ಮಾಡ್ಬೇಕಾಗ ಯಾಕ ಕಂಬಗಿ ಸುರೇಶನ ಹತ್ತಿಲ ಬಂದಿ ಜತ್ ಸಲವಾಗ ಏನ್ ಹೇಳ್ತಾಳ ತಂಗಿ ಏನ್ ಹೇಳ್ತಾಳಪ್ಪ ನಿಂಗೆ ನಿಂಗಿ ಅನ್ನಕೀಗ ನಿಂಗಿ ಏನ್ ಹೇಳ್ತಾಳ ಒಬ್ಬ ಮಗ ಇದ್ದ ಕಾಶಿ ಯಾತ್ರೆಗೆ ತಾಯಿ ತಂದಿನ ತಗೊಂಡು ಹೊಂಟ ಹೋಗಿ ಕೆರಿಂದ ದಣು ಆದ ಕೂಡ್ಲೆ ತಾಯಿ ತಂದಿನ ಇಳಿಸಿದ ಇಳಿಸಿದ ಕೂಡ್ಲೆನ ಅಲ್ಲೋ ತಮ್ಮ ನಿನಗರ ಇಟ್ಟು ಬ್ಯಾಸರಾತು ನಿನ್ನ ಗರ್ಭಧಾರಣ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಇಳಿಸಿನಿ ಅಂದ್ರ ನಿದ್ಯಾಂಗ ಗತಿ ಅಂತ ಕೇಳ್ತಾಳ ಅಕ್ಕಿ ಒಂದ್ 4 ತಿಂಗಳು ಹೆಚ್ಚಿಗೆ ಇಟ್ಕೋ ನೋಡಮ್ಮ ಏ ಕಾಕ ಏನ್ ಮಾತಾಡ್ತಾಳು ಕಾಕ ನಿನ್ನ ಮಗಳು ಏ ಹೊಚ್ಚ ಪ್ಯಾಲಿ 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ನಮ್ಮ ಅಪ್ಪಂಜನಿಗೆ ಏನ್ ಮಾಡ್ಯಾನ 9 ರೇಖೆಗಳನ್ನ ಹಾಕಿಟ್ಟಾನ 9 ಮೆಟ್ಟಲುಗಳ ಮಾಡಿಟ್ಟಾನ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ತಂಗಿ 9 ತಿಂಗಳ ಮಾಡ್ಯಾನ 9 ದಿನ ಮಾಡ್ಯಾನ 9 ತಾಸು ಮಾಡ್ಯಾನ 9 ನಿಮಿಷ ಮಾಡ್ಯಾನ 9 ಸೆಕೆಂಡ್ ಮಾಡ್ಯಾನ 9 ಕ್ರೂರ್ ಮಾಡ್ಯಾನ ನಿನ್ನ ತಿಂಡಿದ್ರ ಹಿಂಗ ಹೇಳ ನನಗತ್ತೆ ಪಂಚಕರ್ಣಿ ಎದಕ್ಕ ಬಗಳಾಕತ್ತಿ ಹುಲ್ಲಾಗ ನಾಯಿ ತಿಂದಂಗ ಎಲ್ಲಿ ಹೋದ್ರ ಕಕ್ಕ ನಿನ್ನ ಮಗಳ ಏ ಬರುದಿಲ್ಲ ಆಕಿನ ಗೊತ್ತೈತಿ ಆಕಿಗೆ ಈ ಕಾಂಬಗಿ ಸುರೇಶ ಅಂದ್ರ ಮಿಡಿನಾಗರ ಹಾವಿದ್ದಂಗ ಹೆಂಗತಿ ಹೇಳ್ತಾನ ಕೇಳು ತಂಗಿ ನಾಗರ ಹಾವ ದೊಡ್ಡದಿರ್ತದ ಒಂದು ಮಾರ ಇರ್ತದ ಒಂದು ಮಾರ ಮಿಡಿನಾಗರ ಆಗಬೇಕಾದ್ರ ಸೌದ ಬರೇ ಒಂದು ಚೋಟಿ ಆಗ್ತದ ಒಂದು ಚೋಟಿ ಆ ಚೋಟಿ ಒಳಗ ವಿದ್ಯೆ ಎಲ್ಲ ಬರೇ ವಿಷ ತುಂಬಿರ್ತದ ವಿಷ ಆ ಮಿಡಿನಾಗರ ಕಚ್ಚುವಾರ ಜಾಗ ಕಚ್ಚಿತು ನಿನ್ನ ಮಗಳ ಅಲ್ಲಿಗೆ ಹೊಡಿವೆ ಕ್ಯಾಂಕ ಕ್ಯಾಂಕ್ ಕ್ಯಾಂಕ ಕ್ಯಾಂಕ ಕ್ಯಾಂಕ್ ಕ್ಯಾಂಕ ಕ್ಯಾಂಕ ಕ್ಯಾಂಕ್ ಕ್ಯಾಂಕ್ ಚಾಲು ಆಯ್ತ ನೋಡ ಅವಾಗ ಎಲ್ಲಿ ಹೇಳ್ತಿ ಏನ್ ಮಾತಾಡ್ತಿ ತಂಗಿ ಹಂಗ ಆಗಂಗಿಲ್ಲ ವಿದ್ಯಾ ಅದು ನಿನ್ನ ಕೈಯಾಗಿಲ್ಲ ನೀ ಮಾಡಾಕ ಬರಂಗಿಲ್ಲ ತಂಗಿ ನಮ್ಮ ಅಪ್ಪ ಏನ್ ಮಾಡ್ಯಾನ ಒಳಗ 9 ಚಕ್ರಗಳನ್ನ ಇಟ್ಟಾನ 9 ಚಕ್ರಗಳನ್ನ ಇಟ್ಟಾನ 9 ಚಕ್ರಗಳ ಇಟ್ಟಾನ ಒಂದೊಂದು ಚಕ್ರದಾಗ ಬೇರೆ ಬೇರೆ ಆಕಾರದ 2ನೇ ಚಕ್ರದಾಗ ಬೇರೆ ಬೇರೆ ಆಕಾರದ ಇವಳು ಎಲ್ಲಾ ತಯಾರು ಮಾಡಿ ಇಟ್ಟು ತಂಗಿ ಇಲ್ಲಿ ಗಂಡ ಹೆಣ್ಣ ಹೆಂಗ ಉತ್ಪತ್ತಿ ಆಗ್ತದ ಹೇಳ್ತಾನೆ ಕೇಳ ಹೇಳಪ್ಪ ತಂಗಿ ಪೈಲೆ ಪ್ರಥಮದಾಗ ಗಂಡ ಹೆಂಡ್ರ ಕೂಟ ಕೂಡು ಸಂದರ್ಭದಾಗ ಏನಾಗ್ತದ ಮಾಸ್ತರ ಒಂದ ಬ್ರಹ್ಮಲಾಡಿ ಇರ್ತದ ಒಂದ ರೇತುಲಾಡಿ ಅಂತೇಳಿ ಇರ್ತದ ಅವಾಗ ಗಂಡ ಹೆಂಡತಿ ಕೂಟ ಕೂಡು ಸಂದರ್ಭದಾಗ ಬ್ರಹ್ಮ ದ್ವಾರ ಮುಖದಿಂದ ಏನಾಗ್ತದ ಬ್ರಹ್ಮ ಕಮಲದೊಳಗೆ ಹೋಗಿ ಕೆರೆಯಲ್ಲಿ ವೀರ್ಯ ಬೀಳ್ತದ ವೀರ್ಯ ಬೀಳ್ಬೇಕಾದ್ರ ತಂಗಿ 3 ಹನಿ ಮಾತ್ರ ತಗೋತದ ಹೇಳ್ತಾನೆ ಕೇಳಿ ಯಾವಾರ ಗೊತ್ತಿಲ್ಲ ಅದು ಸೈಂಟಿಸ್ಟ್ ಓದಿದವ್ರಿಗೆ ಗುರ್ತಾಗ್ತದ ಪಂಚಕರ್ಣಿ ಓದಿದವ್ರಿಗೆ ಗುರ್ತಾಗ್ತದ ಅವಾಗ 3 ಹನಿ ಹೋದಾಗ ಅದ 3 ಹನಿ ಹೋಗ್ಬೇಕಾದ್ರ ನಮ್ಮ ಅಪ್ಪಿ ಅಂತ ತಾಕತ್ತಿಟ್ಟ ನೋಡ್ರಿ ಒಂದ ಪುಲ್ಲಿಂಗ್ ಇಟ್ಟಾನ ಒಂದ ಸ್ತ್ರೀಲಿಂಗ್ ಇಟ್ಟಾನ ಒಂದ ನಪುಷಕಲಿಂಗ್ ಇಟ್ಟಾನ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅಲ್ಲಿ ತಂಗಿ ಅಲ್ಲಿ ನಮ್ಮ ಅಪ್ಪಗೆ ಯಾವ್ದು ಬೇಕಾಗಿರ್ತದಲ್ಲ ಅಲ್ಲಿ ಯಾವ್ದು ಕೊಡ್ಬೇಕಾಗಿರ್ತದಲ್ಲ ನಮ್ಮ ಅಪ್ಪ ಅದನ್ನ ಬಿಡ್ತಾನ ಅಲ್ಲಿ ಹೋದಾಗ ತಂಗಿ ಗಂಡಿನ ವೀರ್ಯ ಹೋತಂದಾಗ ಏನಾಗ್ತದ ಗಂಡ ಮಗ ಉತ್ಪತ್ತಿ ಆಗ್ತದ ವಿದ್ಯಾನ ಹೊಟ್ಟಿ ಒಳಗ ತಂಗಿ ಹೆಣ್ಣಿನ ವೀರ್ಯ ಹೋಯ್ತಪ್ಪ ಅಂತಂದ್ರೆ ಹೆಣ್ಣು ಉತ್ಪತ್ತಿ ಆಗ್ತದ ಮತ್ತ ಅವಾಗ ಏನಾಗ್ತದ ಮಾಸ್ತರ ಹಿಜಡ್ಯಾ ಉತ್ಪತ್ತಿ ಆಗ್ತದ ಹಿಜಡ್ಯಾ ಅದಕ್ಕೇನಂತಾರ ಸುಗುಡಿ ಅಂತ ಹೇಳ್ತಾರ ಸುಗುಡಿ ಅಂದ್ರೆ ಯಾರ್ರಿ ಹಿಂದ ಅದಾರ್ಲೆ ಹಿಂದ ಸುಗುಡಿ ಏ ಕಿಲೆ ಐತಿಲ್ಲ ಸುಗುಡಿ ಅವಂಗ ನಮ್ಮ ತಾಳ ಬಾರಿಸ್ತಾನ ನಮ್ಮ ಮಾಮಾಗ ಬ್ಯಾಡ್ರಿ ಅವಂಗ ಹಿಂದಿನ ಸೂರ್ ಬಾರಿಸ್ತಾರ್ಲೆ ಕಾಲಿ ಕೂತಾನ ನೋಡ್ರಿ ಅವ್ ಬಟಾಟಿ ಮಾರಿ ಅವ್ ಯಾಕೋ
ನಿನಗೆ ಎಟ್ಟು ಕೊಟ್ಟಾಳ ಪಗಾರ ಇದು ಏ ಬಿಡಿಬ್ಯಾಡ ತಂಗಿ ಏನ ಹುಡುಗತ್ತಾನೋ ಏನ ಹುಡುಗತ್ತಾನೋ ನನಗ ಗೊತ್ತಾಗೈತಿ ಬಾಸ್ಕೆಟ್ ಹೊರ ಹಾಕಿದ ಬಾಸ್ಕೆಟ್ ಏ ಅವಂದ ಗೊತ್ತೈತಿ ಆ ಹುಡುಗಿ ಗೊತ್ತಾಗತ್ತದ ಅವ ಹುಡುಗತ್ತಾನ ಹುಡುಗಂದ್ರ ಕಾಮಾಗಿ ಸುರೇಶ ಹುಡುಗ ಹೌದನತ್ತಾನ ಅವ ಅದಕ್ಕಾಗಿ ನೋಡ ಮಾಸ್ತರ ಇವನ ಡಪ್ ಕಾಸ್ತಾನಲ್ಲ ದಗದ್ ಹೆಂಗೈತಿ ಗೊತ್ತೇನ್ರಿ ಏನಂತಪ್ಪ ಇವ್ ದಗದ ಇವ ರಾಯಬಾಯಿಗೆ ಬಸ್ ಸ್ಟ್ಯಾಂಡ್ ದಾಗ ಏನ್ ಮಾಡ್ತಾನ್ರಿ ಚರ್ಮ ತುಂಬ್ತಾನ್ರಿ ಚರ್ಮ ತುಂಬತಾನ ಚರ್ಮ ಸಾತ್ ಆಡ್ಗಳಾಗ್ಲಿ ಸಾತ್ ಹೋಂತಾಗ್ಲಿ ಸಾತ್ ಎಮ್ಮಿಕರ ಆಗ್ಲಿ ಹತ್ತರ ತಗೊಂಡಿಕೇರಿ ನೀವು ಏನ್ ಮಾಡ್ತಾನ ರಾಯಬಾಯಿ ಬಸ್ ಸ್ಟ್ಯಾಂಡ್ ದಾಗ ಮಾಡ್ಯಾಡ್ತಾನ ಬೂಟ್ ಪಾಲಿಶ್ ಮಾಡ್ತಾನ ಮಾತ್ರ ಅದನ್ನ ನೋಡಿ ಅದನ್ನ ಬಿಡಿಸ್ಕೊಂಡ ಕರ್ಕೊಂಡ್ ಬಂದಂಗ ಕಾಣ್ತಾಳ ಅವ್ನು ಮತ್ ಇದು ಅಲ್ಲಾರ್ದ ಮಾಸ್ತರ ಏನಾಗೈತಿ ಅಂದ್ರ ಮಾಸ್ತರ ಏನಂತಾಳಪ್ಪ ಇರ್ಲಿ ಕಾಕ ಯಾಕಂದ್ರ ನೋಡು ಆ ಹೆಣ್ಮಗಳು ಏನೇನ್ ಹೇಳ ಅದನ್ನ ಮಾತಾಡವನ ಒಟ್ಟ ಬಿಡಂಗಿಲ್ಲ ಯಾಕಂದ್ರ ಕಾಕ ಹಾಡ್ನಾಗ ಹೇಳ್ತಾನ ಆಕಿನ ಹೊಳೆ ಹಾಡ್ನಾಗ ಹೇಳ್ಸಬೇಕ ನೀ ಜರ ಕಡ್ದ ಆಕಿ ಹಾಡ್ನಾಗ ಹೇಳಾರ್ದ ನಿತ್ ಮಾತಾಡಿದ್ಲು ಹಿಂದಾಗಡೆ ನಿನ್ನ ಬಿಡಂಗಿಲ್ಲ ನಂದ ಕರಾರ ಕಂಡೀಷನ್ ನೀ ಹೆಂಗ್ ಹೇಳ್ತಿ ಅದ ಸಭಾ ಹೆಂಗ್ ಹೇಳ್ದತ್ ಹೆಂಗ್ರಿ ಈಗ ನಾ ಆಕಿ ಇಟ್ಟೋ ತಕ ಮಾತಾಡ್ಯಾಳ ಆಕಿ ಮಾತಾಡಿದ ಪ್ರಕಾರ ಮಾತಾಡವ ಏನ ಬಿಟ್ಟು ಬೇರೆ ಮಾತಾಡಿನ ಅಂದ್ರ ಕೇಳೋಣ ಏ ಸುರೇಶ ನಿಂದ್ರ ರಾಂಗ್ ಆಗ್ತದ ತಪ್ಪಾಗ್ತದ ಅಂತ ಕೇಳಿ ಇವತ್ತಿಗೆ ನಿನಗೆ ಶರಣ ಆಗ್ತಾನ ಕೇಳಿದ್ದೆ ಹೆಂಗ್ರಿ ಹಿರಿಯಾರ ನಾ ಕೇಳಿದ ಮಾತಾಡ್ತೀನಿ ಏನ್ರ ಮಾತಾಡಿನಿ ಅಂದ್ರ ನನಗೆ ಹೇಳ್ರಿ ನೀವು ಅದಕ್ಕ ಇಲ್ರಿ ಹಿರಿಯಾರ ಯಾಕಂದ್ರ ದೈವ ಅಂದ್ರ ದೇವ್ರ ಇದ್ದಂಗದ ನಾವು ಇಲ್ಲಿ ಬಂದಿವಂದ್ರ ಇಬ್ರು ನಿಮ್ಮ ಮಕ್ಕಳು ಅಷ್ಟ ನಾವು ಒಬ್ಬರನ್ನ ಎತ್ತುದು ಒಬ್ಬರನ್ನ ನಿಲ್ಸುದು ಮಾಡ್ಬೇಡ್ರಿ ಯಾಕಂದ್ರ ಅದು ಧರ್ಮ ಅಲ್ಲ ಯಾರಿಗ ಏನಿರ್ತದ ಹಂಗ ಇರ್ಬೇಕು ಆಕಿನೂ ನಿಮ್ಮ ಮಗಳದಾಳ ನಾನು ನಿಮ್ಮ ಮಗ ಅದನ ಇಲ್ಲಿ ಕುತ್ತಂತವ್ರು ಹೆಂಗಪ್ಪ ಅಂದ್ರ ನೀವು ಒಂದು ಜಡ್ಜ್ ಇದ್ದಂಗದಿರಿ ಅದಕ್ಕಾಗಿ ತೂಕ ಮಾಡ್ರಿ ಏನ ತಂಗಿ ಒಂದ್ ಯಾವಾರ ಹೇಳ್ತಾನ ಕೇಳ ಅವಾಗ ಏನಾಯ್ತ ಮಾಸ್ತರ ಏನ ಹಿಜಡ್ಯಾ ಉತ್ಪತ್ತಿ ಆಗ್ಬೇಕಾದ್ರನ ಹಿಜಡ್ಯಾ ಉತ್ಪತ್ತಿ ಆಗಬೇಕಾದ್ರ ಮಾಸ್ತರ ಅಲ್ಲಿ ಏನಾಗ್ತದಪ್ಪ ಮತ್ತ ಶುಕ್ಲ ಸ್ವನ್ನಿತ ಅಂತ ಹೇಳಿಕೊಂಡು ಎರಡು ಬರ್ತಾವ ಆ ಶುಕ್ಲ ಸ್ವನ್ನಿತ ಅಂತಂದ್ರ ಗಂಡ ಹೆಂಡತಿ ಕೂಟ ಕೂಡುವಾಗ ಆ ಶುಕ್ಲ ಸ್ವನ್ನಿತ ಎರಡೂ ಸಮತೂಕ ಆಯ್ತಂದಾಗ ಅವಾಗ ಏನಾಯ್ತು ಎರಡು ಸಮತೂಕ ಆಯ್ತಂದಾಗ ಏನಾಗ್ತದ ಈ ಡಪ್ ಬಾರಿಸ್ತೈತಿಲ್ಲ ಇಂತ ಸುಗಡ ಉತ್ಪತ್ತಿ ಆಗ್ತದ ವಿದ್ಯಾನ ಹೊಟ್ಟಿ ಒಳಗ ಮತ್ತ ಇದು ಓಕೆ ಆತ್ರಿ ಇನ್ನೊಂದು ಬೇಕ್ರಲ್ಲ ಏನ ಅವಳಿ ಜವಳಿ ಹುಡ್ತಾವ ವಿದ್ಯಾನ ಹೊಟ್ಟ್ಯಾಗ ಅವಳಿ ಜವಳಿ ನೋಡ್ರಿ ಎರಡು ಗಂಡಸ ಮಕ್ಕಳ ಹುಡ್ತಾವ ಎರಡು ಹೆಣ್ಣು ಮಕ್ಕಳ ಹುಡ್ತಾವ ಇದು ಅಲ್ಲಾರ್ದ ಒಂದ್ ಹೆಣ್ಣ ಒಂದ್ ಗಂಡು ಉತ್ಪತ್ತಿ ಆಗ್ತದ ಇಲ್ಲಿ ಅವಳಿ ಜವಳಿ ಉತ್ಪತ್ತಿ ಆಗ್ಬೇಕಾದ್ರ ತಂಗಿ ಇಲ್ಲಿ ಯಾವ ಕಾರಣದಿಂದ ಉತ್ಪತ್ತಿ ಆಗ್ಯದ ಇಲ್ಲಿ ಯಾವ ಕಾರಣದಿಂದ ಉತ್ಪತ್ತಿ ಆಗ್ಯದ ಇದು ಯಾರದ ಸಂಬಂಧ ಅದ ಇಲ್ಲಿ ಏನ್ ಅಡಗಿಟ್ಟ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಇಲ್ಲೊಂದ್ ಆತಲ್ರಿ ಇನ್ನೊಂದ್ ಬರ್ತದ ನೋಡ್ರಿ 7 ತಿಂಗಳದಾಗ ಹುಟ್ಟಿದ ಕೂಸು ಮಾತ್ರ ಬದುಕ್ತದ 9 ತಿಂಗಳದಾಗ ಹುಟ್ಟಿದು ಬದುಕ್ತದ ಮತ್ತ 8 ತಿಂಗಳದಾಗ ಹುಟ್ಟಿದ ಯಾಕೆ ಬದುಕಂಗಿಲ್ಲ 7 ತಿಂಗಳಕ್ಕಿಂತ 1 ತಿಂಗಳು ಹೆಚ್ಚಾಗಿತ್ತು ಅದಕ್ಕೂ 8 ತಿಂಗಳಾಗಿತ್ತಿರ್ಲಿ ಅಂದ್ರೆ 8 ತಿಂಗಳದಾಗ ಯಾಕೆ ಹುಟ್ಲಿಲ್ಲ ಅದು ಯಾಕೆ ಮರ್ದನ್ ಆಗ್ತದ ಅದು ಎದಕ್ ಸಾಯ್ತದ ಅದಕ್ಕೆ ಯಾರನ ಕಾರಣದ ಮತ್ತೆ 8 ತಿಂಗಳದಾಗ ಹುಟ್ಟಿದ ಒಬ್ಬದಾನ 8 ತಿಂಗಳದಾಗ ಹುಟ್ಟಿದ ಯಾವಪ್ಪ ಅಂದ್ರೆ ನಾನು ಶ್ರೀಕೃಷ್ಣ ಪರಮಾತ್ಮ ಒಬ್ಬನ ಹುಟ್ಟ್ಯಾನ 8 ತಿಂಗಳದಾಗ ಶ್ರೀಕೃಷ್ಣ ಪರಮಾತ್ಮ 8 ತಿಂಗಳದಾಗ ಒಬ್ಬನ ಹುಟ್ಟ್ಯಾನ ಮತ್ತ ನಿಮ್ಮ ಅವುಗಳ ದೊಡ್ಡವ್ರತ್ತ ನೀ ಹೇಳ್ತಿ ನಿನ್ನ ಪಡಿಕೆ ನಿನ್ನ ಸೀರಿ ನಿಮ್ಮವ್ರು ಯಾರ ಹೆಣ್ಣು ಮಕ್ಕಳು ಹುಟ್ಟಿದ್ರ ಅಂದ್ರೆ ಲೇಖಿ ಕೊಟ್ಟು ಹೋಗ ನಾನು ಐರ್ಸಂಗ ಗ್ರಾಮದಾಗ ಹೆಣ್ಣು ಮಕ್ಕಳು ಯಾರು ಹುಟ್ಟ್ಯಾರ 8 ತಿಂಗಳದಾಗ ಹೇಳ 8 ತಿಂಗಳದಾಗ ಕೃಷ್ಣ ಪರಮಾತ್ಮ ಹುಟ್ಟ್ಯಾನ ಲೇಖಬದ್ಧವಾಗಿ ನಿನಗೆ ಹೇಳ್ತಾನೆ ಶಾಸ್ತ್ರಬದ್ಧವಾಗಿ ನಿಮ್ಮ ಅವುಗಳು ಯಾರು 8 ತಿಂಗಳದಾಗ ಹುಟ್ಟಿದ್ರ ಅಂದ್ರೆ ನಿಮ್ಮವು ದೊಡ್ಡಕ್ಕಿ ವಿದ್ಯೆ ಹೆಚ್ಚ ನಿಮ್ಮ ವಿದ್ಯಾನ ಶರೀರ ದೊಡ್ಡದತ್ತ ಹೇಳ್ತಾನ ಈ ಕುಡಿದಂತ ಸಭದಾಗ ತಂಗಿ ಮಾತಾಡಬೇಕಾದ್ರ ಒಂದು ಮಾತಿನ ಯಾವ್ದಾರು ಹಿಡಿದ ಮಾತಾಡ ಹಂಗ ಹಿಂಗ ಮಾತಾಡಬೇಡ ಇರ್ಲಿ ಮಾಸ್ತರ ಏನೇನ್ ಹೇಳ್ತಾಳೆ ಹೆಣ್ಮಗಳು ಒಳಗೆ ಇನ್ನೊಂದ್ ಯಾವಾರ ತಗೊಂಡ್ ಬಂದಾಳ ನೋಡ್ರಿ ಅಂದ್ರ ಜೀವಾತ್ಮ ಬಂದು ಶರೀರದೊಳಗ್ ಕುಡಿಯದ ಅಂತ ಹೇಳ್ತಾಳ ತಂಗಿ ಶರೀರಕ್ಕ ಮತ್ತ ಜೀವಾತ್ಮಕ ಆಸ್ಮಾನ ಪರ್ಕದ ಹೆಂಗೈತಂದ್ರ ನೋಡ ತಂಗಿ 4 ತಿಂಗಳು ಜೀವಾತ್ಮ ಪೈಲೆ ಪ್ರಥಮದಾಗ ಉತ್ಪತ್ತಿ ಮಾಡಿಟ್ಟ ನಮ್ಮಪ್ಪ ಹಿಂದಾಗಡೆ ಶರೀರ ತಯಾರು ಮಾಡ್ಯಾನ ಈ ಶರೀರದೊಳಗ ಬಾಂಧ ಕೇಳಿ ಹೆಂಗ್ ಉತ್ಪತ್ತಿ ಆಗ್ತದ್ರಿ ಈ ಜೀವ ಬಾಂಧ ಸೇರ್ಬೇಕಾದ್ರನ ಬರೀ ಕಾಕ ಇಲ್ಲಿ ಹಾಕ್ಯಪ್ಪ ತಲಿಗೆ ಹಾಕ ಪೆನ್ ಕೊಡು ಅದಕ್ಕಾಗಿ ಮಾಸ್ತರ ಅವ್ ಚುಚ್ತಾನೆ ಕಣ್ ನೀ ಮಾತಾಡ ನೀ ಯಾಕಡ್ರ ಚುಚ್ಚಿ ಕಾಕ ಮತ್ತ ಚುಚ್ಚು ಜಾಗ ಚುಚ್ಚು ಅದಕ್ಕಾಗಿ ಮಾಸ್ತರ ಇರ್ಲಿ ಇಲ್ಲಿ ಏನಾಗ್ತದ ಅಂದ್ರನ ಮಾಸ್ತರ ಇಲ್ಲಿ ಯಾವಾರ ಹೆಂಗೈತಿಪ್ಪ ಅಂತಂದ್ರನ 4 ತಿಂಗಳು ಜೀವ ದೊಡ್ಡದ ಶರೀರ 4 ತಿಂಗಳು ಸಾಣದ ಅದಕ್ಕಾಗಿ ತಂಗಿ ಅವಾಗ ಜೀವ ಬಂದ್ ಎಲ್ಲಿ ಸೇರ್ಯದ ಜೀವ ಬಂದ್ ಸೇರ್ಬೇಕಾದ್ರ ವಿದ್ಯಾ ಎಲ್ಲಿ ಬಂದತಿಪ್ಪ ಅಂದ್ರ ಕುಟಸ್ಥಲ ಜಾಗದಿಂದ ಬಂದ ಸೇರ್ಯದ ಕುಟಸ್ಥಲ ಅಂದ್ರೆ ಯಾವುದು ಈ ನೆತ್ತಿಲಿ ಬಂದು ಕೂಡ್ಯದ ಜೀವ ನೆತ್ತಿಲೆ ಬಂದ ಜೀವ ಕೂಡ್ಯದ
ಸಾಯಿ ಹೊತ್ನಾಗ ಯಾವ ದ್ವಾರದಿಂದ ಹೋಗ್ತದ ಹೆಂಗ್ ಹೋಯ್ತಪ್ಪ ಹೋಗಾಗ ಈ ಶರೀರ ಸತ್ಯ ಅಂದಾಗ ನನ್ನ ಜೀವಾತ್ಮ ಒಳಗಿರಂಗಿಲ್ಲ ಹೆಂಗ್ ಹೋಗ್ತಾನ ಅವಾಗ ಏನ್ ಮಾಡ್ತಾನ ನಮ್ಮ ಅಪ್ಪ ಇದ್ರದ ಜೀತ ಮುಗದದ ಇದ್ರದ ದಿನ ಮುಗದದ ಇದ್ರ ಜೋಡಿ ನಾ ಇನ್ನು ಬಾಡಬಾರ್ದು ಗೆಳತಿಯನ ಮಾಡಬಾರ್ದು ಬಿಟ್ಟು ಹೋಗ್ಬೇಕಂತ ನಮ್ಮ ಅಪ್ಪ ಜೀವಾತ್ಮ ಹೋಗಿ ಬಿಡ್ತಾನ ಪರಮಾತ್ಮ ಅವಾಗ ಎಲ್ಲಿದ ಹೋಗ್ತಾನ ಪಶ್ಚಿಮ ದ್ವಾರದಿಂದ ಹೋಗ್ತಾನ ಪಶ್ಚಿಮ ದ್ವಾರದಿಂದ ಹೋಗ್ತಾನ ಹೋಗ್ಯಾನ ವಿದ್ಯಾರ್ಥಿನಿಗೆ 2 ಪ್ರಶ್ನೆ ಕೇಳಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಇನ್ನೊಂದು ಕೇಳ ಬಿಡ್ಬೇಡ ಏನಂದ್ರ ನೋಡ ತಂಗಿ ಮಾನವ ಮನುಷ್ಯ ಭೂಮಿ ಮೇಲೆ ಜನನ ಆದ ಕೂಡ್ಲಿನ ಒಳಗ ಹೊಟ್ಟಿ ಒಳಗೆ ಯಾವ ಗಾಳಿ ಬಡಿತದ ಕೂಸಿಗಿ ಹುಟ್ಟಿದ ಭೂಮಿ ತಲೆ ಮ್ಯಾಗ ಬಿದ್ದ ಮೇಲೆ ಯಾವ ಗಾಳಿ ಬಡಿತದ ಮತ್ತ ಸತ್ತ ಮ್ಯಾಲ ಒಂದು ಗಾಳಿ ಬಡಿತದ ಆ ಗಾಳಿ ಹೆಸರೇನು ಇವು 3 ಗಾಳಿ ಹೆಸರು ಈ 3 ಗಾಳಿ ಹೆಸರೇನು ಮತ್ತ 8 ತಿಂಗಳದಾಗ ಯಾಕೆ ಸಾಯ್ತದ ಇದನ್ನೊಂದು ಹೇಳಬೇಕು ಇನ್ನು 8 ತಿಂಗಳದಾಗ ನಿಮ್ಮವ್ರು ಯಾರು ಹುಟ್ಟ್ಯಾರ ಇದನ್ನೊಂದು ಹೇಳಬೇಕು ಇದನ್ನ ಹೇಳಿದೆ ಅಂದ್ರ ನಿಮ್ಮವು ದೊಡ್ಡಕ್ಕಿ ಹೇಳಿಕಂದ್ರ ಮಗಳ ನನಗ ಶರಣಾಗಬೇಡ ಏ ಕೂಡಿದ ಸಭಕ್ಕೆ ಎಲ್ಲರಿಗೆ ಕೈ ಮುಗಿದ ಕೆರಿಂದ ಮುಕ್ಕಳಿ ಎಳಿ 10 ಫೂಟ ಇವತ್ತೇನೈತ್ಲ ನಮ್ಮ ಹುಡುಗಿ ಸೋತಾಳತ್ತ ಸಭದ ಕೈ ಮುಗಿದು ಹೋಗ್ತಾನ ಇಲ್ಲೆಲ್ಲ ನಡಿಲಿ ಮಾಸ್ತರ್ ಕ್ಯಾಲಿ ಹಾಡು ನೀ ಕೇಳಿದ ಪ್ರಶ್ನೆಕವೋ ತಾರ ಕೊಟ್ಟಿನಿ ಸಭದ ನಿನ್ನ ಶರೀರ ದೊಡ್ಡದ ಆಗಿಲ್ಲ ನೋಡ ಭೂಮಿ ತೆಗಿ ಮ್ಯಾಗ ನನ್ನ ಜೀವ ಅನ್ನೋದ ಹುಡುಗಿ ಸದ್ದಿಲ್ಲ ನೋಡ ಜಗದೊಳಗ ಕೆಳಗ ಅವಾಗ ಹೊಟ್ಟ ಮರಣ ಎಲ್ಲ ಹಸುವ ತ್ರಶ್ಯ ಎಲ್ಲ ಹುಡುಗಿ ಭೂಮಿ ತೆಗಿ ಮ್ಯಾಗ ಅವಾಗ ಹೊಟ್ಟ ಎಲ್ಲ ಜನನ್ ಎಲ್ಲ ಹುಡುಗಿ ಜಗದೊಳಗ ನಿಮ್ಮ ಎಟ್ಟ ಹೆಂಗಸರು ಸತ್ತ ಹೋಗ್ಯಾರ ಕೈಯಾಗ ಕೆಳಗ ಕಾಂಬಗಿ ಹುಡುಗನ ಗಜ್ಜ ಗೊರತ ಎಲ್ಲ ನಿನಾಗ ನಿಮ್ಮ ಅವನ ದೊಡ್ಡವ ಮಾಡುವುದಿಲ್ಲ ಐರ ಸಂಘದ ಒಳಗ ಕೆಳ ಈಗ ನನಗ ಆಧಾರ ಹಿಡದ ಹಾಡಿಕೆ ಮಾಡ ಕುಡಿದ ಸಬದಾಗ ಬಾಬಲೇಶ್ವರ ತಾಲೂಕ ಕಂಬಗಿ ಹೊರಗ ಏರತೆ ನೀವು ಕರೆಸಿದಾಗ ಬಂದ ಸೇವೆ ನಾನು ಮಾಡುತ್ತೇನೆ ಈ ಅಕ್ಕಲಕೋಟ ತಾಲೂಕದಾಗ ಮಿಕ್ಕಿದ ಅಂದೇವಾಡಿ ಏ ಕಂದ ಮೈಬು ಸುಬಾನಿ ಜನಿಸಿದ ಹಳ್ಳದ ದಂಡ್ಯಾಗ ನನಗ ಗುರುವ ಗೈವಿಷ ವರುವ ಕೊಟ್ಟಣ ಕೂಡಿದ ಸಭದಾಗ ಏ ಕಂದ ಸುರೇಶ ಹಾಡಿ ಹೇಳನ 5 ಸಂಘ ಗ್ರಾಮದಾಗ